ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇವರು ಜಂಟಿಯಾಗಿ ನಡೆಸುವಂತಹ ಶಿವಮೊಗ್ಗ ZPCET ಸಿದ್ಧತಾ ಪರೀಕ್ಷೆ 2 ಈಗಾಗಲೇ ಮುಗಿಸಿದ್ದೇವೆ. ಆ 90 ಪ್ರಶ್ನೆಗಳಲ್ಲಿ ಬಯಾಲಜಿ ವಿಭಾಗದಲ್ಲಿ ಕ್ವಶನ್ ನಂಬರ್ 69 to 90 69ರಿಂದ 90 ನಾವು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ತಂಡ ಏನು ಬಯಾಲಜಿಯ ತಂಡದ ಲೀಡರ್ ಡಾಕ್ಟರ್ ಸಿದ್ಧಲಿಂಗಮೂರ್ತಿ ಅವರು ಪ್ರಾಚಾರ್ಯರು, ಹಾಗೆ ಯೂನಿಟ್ 1 ಈ ವಿಡಿಯೋದ ಯೂನಿಟ್ 1 ಪ್ರಶ್ನೆಗಳನ್ನ ನಾನು ಫ್ರಾನ್ಸಿಸ್ ಜಿ ಬೆಂಜಮಿನ್ ಡಿಸ್ಕಸ್ ಮಾಡ್ತೇನೆ. ಹಾಗೆ ಯೂನಿಟ್ 2 ಪ್ರಶ್ನೆಗಳನ್ನ ನಮ್ಮ ಡಾಕ್ಟರ್ ರಾಘವೇಂದ್ರ ಅವರು ಡಿಸ್ಕಸ್ ಮಾಡ್ತಾರೆ. ಹಾಗೆ ಯೂನಿಟ್ 3 ಪ್ರಶ್ನೆಗಳನ್ನ ಡಾಕ್ಟರ್ ಗುರುಚರಣ್ ಅವರು ಡಿಸ್ಕಸ್ ಮಾಡ್ತಾರೆ. ಈಗ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೇ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಆಫ್ ಮ್ಯಾಂಗೋ in ascending order. Mangifera, Anacardiaceae, Dicotyledonnae, Sapindales, Angiosperms. ಸೊ ಈಗ ಈ ಪ್ರಶ್ನೆಗೆ ಉತ್ತರವನ್ನ ಏನ್ ಮಾಡಿದೆ, ತಿರುಗುಮುರುಗಾಗಿ ಕೊಡಲಾಗಿದೆ. ಸೊ ಈಗ ಅದರ ಕರೆಕ್ಟ್ ಸೀಕ್ವೆನ್ಸ್ ಅನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಉತ್ತರಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಅದರ ಪ್ರಶ್ನೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಏನು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಇದೆ, ಅದು ಎಸ್ಪೆಷಲಿ ಮ್ಯಾಂಗೋದ ಕ್ಲಾಸಿಫಿಕೇಶನ್, ಅದನ್ನು ಗಮನಿಸೋಣ. ಸೊ ಇಫ್ ಯು ಕನ್ಸಿಡರ್ ಎನಿ ಕ್ಲಾಸಿಫಿಕೇಶನ್, ಸೊ ಈ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಹೇಗಿರುತ್ತೆ, ನಾವು ಒಂದೊಂದನ್ನೇ ನಾವು ಟ್ಯಾಕ್ಸಾನ್ ಅಂತ ಕರೀತೇವೆ. ಪ್ರತಿಯೊಂದು ಯಾವುದೇ ಜೀವಿಯ ಎನಿ ಆರ್ಗ್ಯಾನಿಸಮ್ಸ್ ವಿತ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದಿಸ್ ಹೈರಾರ್ಕಿ: ಸ್ಪೀಶೀಸ್, ದೆನ್ ಜೀನಸ್, ದೆನ್ ಫ್ಯಾಮಿಲಿ, ದೆನ್ ಆರ್ಡರ್, then class, then phylum. Identical ಎಲ್ಲ phylums are division ಸೇರಿ kingdom ಆಗುತ್ತೆ. Now let us consider, ಈ ನೀವು ಆಗಲೇ ಫಸ್ಟ್ PUC ಓದಿದ್ದೀರಿ, ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ, ವೀಟ್ ಕ್ಲಾಸಿಫಿಕೇಶನ್ ಓದಿದ್ದೀರಿ. ಈ ಪ್ರಶ್ನೆಯಲ್ಲಿ ಮ್ಯಾಂಗೋ ಕೇಳಿದ್ದಾನೆ. ಇಫ್ ಯು ಕನ್ಸಿಡರ್ ದ ಬಯಾಲಜಿಕಲ್ ನೇಮ್ ಆಫ್ ದ ಮ್ಯಾಂಗೋ, ದಟ್ ಈಸ್ ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾ ಅಂದ್ರೆ ಮ್ಯಾಂಜಿಫೆರಾ ಇಸ್ ಅ ಜಿನಸ್ ನೇಮ್, ಇಂಡಿಕಾ ಇಸ್ ಅ ಸ್ಪೀಸಿಸ್ ನೇಮ್ ಅಥವಾ ಸ್ಪೆಸಿಫಿಕ್ ಎಪಿಥೆಟ್. And this Mangifera indica comes under the class Dicotyledonnae. ನಾವು ಒಂದಾಗಿ ನೋಡ್ತಾ ಹೋದ್ರೆ, ಸೊ ಫ್ಯಾಮಿಲಿ Anacardiaceae, ಆರ್ಡರ್ Sapindales, and it is a Dicotyledonnae, and the phylum ನಾವು animals ಗೆ ಬಿಡುತ್ತೇವೆ. ಸೊ division it is Angiospermae. ಸೊ ಅಗೇನ್ ನೀವು ಕಿಂಗ್ಡಮ್ ಗೆ ಬಂದ್ರೆ it is plant kingdom plant. ಸೊ ಅದನ್ನು ಸರಿಯಾಗಿ ಗಮನಿಸಿದ್ರೆ ಅವಾಗ ಏನಾಗುತ್ತೆ, Mangifera, Anacardiaceae, Sapindales, Dicotyledonnae, Angiosperms. That is genus, family, order, class and division. ಸೊ ಹಾಗಾದ್ರೆ ಉತ್ತರ ಏನಾಗುತ್ತೆ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಅಲ್ಲಿ ಸೊ ಉತ್ತರ ಬಿ, ದಟ್ ಇಸ್ Mangifera, Anacardiaceae, Sapindales, Dicotyledonnae and Angiospermae. ಸೊ ಕ್ವೆಶ್ಚನ್ ನಂಬರ್ 70 ಗೆ ಹೋಗೋಣ. ಗಿವನ್ ಸ್ಟೆಪ್ಸ್ 1, 2, 3 are indicating sexual cycle observed in the kingdom fungi. So 1, fusion of protoplasm between two motile or non-motile gametes, fusion of two nuclei. Then third one, zygote undergoes meiosis resulting in haploid spores. It is normal sexual cycle, it is taking place in the kingdom fungi. So ಅವುಗಳು 3 ಕ್ರಮವಾಗಿ ನಡೀತದೆ. ಅಲ್ಲಿ ಪ್ಲಾಸ್ಮೋಗೆಮಿ, ಕ್ಯಾರಿಯೋಗೆಮಿ, ಮಿಯೋಸಿಸ್. ಈಗ 1, 2 ಮತ್ತು 3 ಏನು ಹೇಳುತ್ತೆ? ಸೊ ಟು ಅಂಡರ್ಸ್ಟ್ಯಾಂಡ್ ದಟ್, ಫಸ್ಟ್ ಲೆಟ್ಸ್ ಗೋ ಟು ದ ಕಂಟೆಂಟ್. ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಕನ್ಸಿಡರ್ ದ ಸೈಕಲ್ ಆಫ್ ದ ಸೆಕ್ಷುವಲ್ ಸೈಕಲ್ ಆಫ್ ದ ಫಂಗೈ, ನಾರ್ಮಲಿ ಸಿ ಹ್ಯಾಪ್ಲಾಯ್ಡ್ ಮೈಸೀಲಿಯಂ, ಸೊ ಏನು ಪ್ರೋಟೋಪ್ಲಾಸಮ್ ಇದೆ ಅಂಡ್ ದೇ ಕಂಬೈನ್ ಟುಗೆದರ್ ಅಂಡ್ ದಟ್ ಫಾರ್ಮ್ಸ್ ಎ ಪ್ಲಾಸ್ಮೋಗೆಮಿ. ಸೊ ಪ್ಲಾಸ್ಮಾ ಏನು ಸೈಟೋಪ್ಲಾಸ್ಮಾ ಇದೆ ಅಂಡ್ ದಟ್ ಕಂಬೈನ್ಸ್, ಬಟ್ ನ್ಯೂಕ್ಲಿಯಸ್ ಹಾಗೆ ಇರುತ್ತೆ. ಸೊ ದಟ್ ಮೀನ್ಸ್ ದಿಸ್ ಎನ್, these are haploid, this is n and this is n, n plus n ಅಂದ್ರೆ ಒಂದು ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಇರೋ ಹಾಗಾಯ್ತು. ಅಂಡ್ therefore we call that as ಡೈಕ್ಯಾರಿಯಾನ್ ಅಥವಾ ಡೈಕ್ಯಾರಿಯೋಟಿಕ್ ಸ್ಟೇಜ್ ಅಂತ ಕರಿತೀವಿ. ಸೊ ಹೀಗಾಗಿದ್ದನ್ನ ಪ್ಲಾಸ್ಮೋಗೆಮಿ ಅಂತ ಕರಿತೀವಿ. ಅಂಡ್ ದೆನ್ ಅಂಡ್ ದೀಸ್ ಡೈಕ್ಯಾರಿಯೋಟಿಕ್ ಮೈಸೀಲಿಯಂ ಮತ್ತೆ ಏನಾಯ್ತು ಅಂದ್ರೆ 2 ನ್ಯೂಕ್ಲಿಯಸ್ ಇದೆಯಲ್ಲ, and those nucleus
combine together and forms a zygotic nucleus. Okay, and that divides again. So ಇಲ್ಲಿ ಏನಾಗಿತ್ತು, ಹ್ಯಾಪ್ಲಾಯ್ಡ್ ಮೈಸಿಲಿಯಂ ಆಗಿತ್ತು. ಆದರೆ ಇಲ್ಲಿ ಏನಾಗಿತ್ತು, ಎರಡು ನ್ಯೂಕ್ಲಿಯಸ್ ಇದೆ, ಡೈಕ್ಯಾರಿಟಿಕ್ ಸ್ಟೇಜ್ ಆಯ್ತು, ಇಟ್ ಬಿಕಾಸ್ ಆಫ್ ಪ್ಲಾಸ್ಮೋಗೆಮಿ. And then those nucleus they fuse together, and that is fusion of those nucleus, that is karyogamy. And then the zygotic diploid stage normally we see, and they undergo meiosis, and that one undergo meiosis and forms haploid spores. So then ಏನಾಯ್ತು ಹಾಗಾದ್ರೆ, ಹ್ಯಾಪ್ಲಾಯ್ಡ್ ಸೇರಿಸ್ಕೊಂಡ್ರೆ ಪ್ಲಾಸ್ಮೋಗೆಮಿ, ಆಮೇಲೆ ಡೈಕ್ಯಾರಿಟಿಕ್ ಸ್ಟೇಜ್ ಆಗಿ ಆ ನ್ಯೂಕ್ಲಿಯಸ್ ಫ್ಯೂಷನ್ ಆದರೆ ಕ್ಯಾರಿಯೋಗೆಮಿ, ಅಂಡ್ ದೆನ್ ಇಟ್ ಅಂಡರ್ಗೋಸ್ ಮಿಯಾಸಿಸ್. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬಟ್ ಆದ್ರೂ ಆ ಪ್ರಾಸೆಸ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೂರ್ತಿಯಾಗಿದೆ. ಇದು ಪೂರ್ತಿಯಾಗಿದೆ ಅಂದ್ರೆ ದ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಬಿಟ್ವೀನ್ ಟೂ ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಇದೆಯಲ್ಲ, ಅಂಡ್ ದಟ್ ಈಸ್ ಕಾಲ್ಡ್ ಪ್ಲಾಸ್ಮೋಗೆಮಿ. ದ ಫ್ಯೂಷನ್ ಆಫ್ ಟೂ ನ್ಯೂಕ್ಲಿಯೈ ಇದೆಯಲ್ಲ, ಅಂಡ್ ದಟ್ ಈಸ್ ಡೈಕ್ಯಾರಿಯೋಟಿಕ್ ಸ್ಟೇಜ್ ಅಥವಾ ಡೈಕ್ಯಾರಿಯನ್ ಅಂತ ಹೇಳಿದ್ನಲ್ಲ, and that the fusion of nucleus that forms karyogamy. And then zygote undergoes meiosis. Zygote na helidalla ಈಗ diploid cell anta, and that undergoes meiosis resulting haploid spores. So ಹಾಗಾದ್ರೆ ಆನ್ಸರ್ ಯಾವುದು? That is B, plasmogamy, karyogamy and meiosis. And now let's go to the question number 71. Which of the following predominance pigments present in the Phaeophyceae and Rhodophyceae respectively? Phaeophyceae ಅಂದ್ರೆ ಬ್ರೌನ್ ಆಲ್ಗೆ, Rhodophyceae ಅಂತಂದ್ರೆ ರೆಡ್ ಆಲ್ಗೆ. So chloro A option, chlorophyll A and chlorophyll B. Option B, xanthophyll and carotenoid. Chlorophyll D and chlorophyll C. Fucoxanthin and picoerythrin. In your textbook there is a chart. Okay, there is a table. See, the part of the table is like this. The classes: Chlorophyceae, Phaeophyceae and Rhodophyceae. So here let us take only Phaeophyceae and Rhodophyceae. Phaeophyceae is a brown algae and Rhodophyceae is a red algae. So brown algae is having the major pigments, that is chlorophyll A and chlorophyll C and fucoxanthin. And red algae it's having chlorophyll A, chlorophyll D and picoerythrin. Now let us see the question. Now the answer is very easy. So in the Phaeophyceae the predominant pigment is fucoxanthin, and in the Rhodophyceae that is picoerythrin. So answer is D. Now let's go to the question number 72. Choose the correct option from the following with reference to the Pinus tree. Pinus tree ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ, it comes under Gymnospermae. So Pinus tree ಅಲ್ಲಿ ಏನು ಕೊಟ್ಟಿದ್ದಾನೆ? 1. The stem is branched. Roots have fungal association in the form of mycorrhiza. The male and female strobili are born on different trees. Only 1 is correct, only 2 is correct, only 1 and 2 are correct, 1, 2, 3, all 3 statements are correct. So before going to the answer, let's try to understand the tree. First one, the stem is branched. ನೋಡಿ ಈ ಸ್ಟೆಮ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ the stem is branched. ಹಾಗಾದ್ರೆ ಇದು ಕರೆಕ್ಟ್ ಆಗಿದೆ. Roots have fungal association in the form of mycorrhiza. See, if you see the Pinus tree, the roots, the mycorrhiza andre, myco andre fungus, rhiza andre roots of the higher plants. So there is an association, symbiotic association is there. So fungal association in the form of mycorrhiza. Idu sahita sari ide. Third one, the male and female strobili are born on different trees. So ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಚಿತ್ರ ನೋಡಿ ಇಲ್ಲಿ ಇದು ಪೈನಸ್ ಟ್ರೀ. ಪೈನಸ್ ಟ್ರೀಯಲ್ಲಿ ಇಲ್ಲಿದೆ ಫಿಮೇಲ್ ಕೋನ್ಸ್, ಇಲ್ಲಿದೆ ಮೇಲ್ ಕೋನ್ಸ್. ಅಂದ್ರೆ ಮೇಲು ಫಿಮೇಲ್ ಕೋನ್ಸ್ ಎರಡು ಒಂದರಲ್ಲೇ ಇದೆ. ಅಂದ್ರೆ ಅದರರ್ಥ ಇಟ್ ಇಸ್ ಮೊನೋಶಿಯಸ್ ಪ್ಲಾಂಟ್. ಇದರಲ್ಲಿ ಮೇಲ್ ಮತ್ತೆ ಫಿಮೇಲ್ ಕೋನ್ಸ್ ದೇ ಆರ್ ಪ್ರೆಸೆಂಟ್ ಇನ್ ಒನ್ ಸ್ಟೆಮ್. ಅಂದ್ರೆ ಒಂದೇ ಒಂದು ಟ್ರೀ ಅಲ್ಲೇನೆ ಎರಡೂ ಇರುತ್ತೆ. ಹಾಗಾದ್ರೆ ಇದು ತಪ್ಪು. ದ ಮೇಲ್ ಅಂಡ್ ಫಿಮೇಲ್ ಸ್ಟ್ರೋಬಿಲಿ ಆರ್ ಬಾರ್ನ್ ಆನ್ ಡಿಫರೆಂಟ್. ಸರಿ ಗಮನಿಸಿದ್ರೆ ಹಾಗಾದ್ರೆ ಸೊ ಏನು ಇತ್ತು? ದ ಸ್ಟೆಮ್ ಇಸ್ ಬ್ರಾಂಚ್ಡ್ ಕರೆಕ್ಟ್, ದ ರೂಟ್ಸ್ ಆಫ್ ಫಂಗಲ್ ಅಸೋಸಿಯೇಷನ್ ಇನ್ ದ ಫಾರ್ಮ್ ಆಫ್ ಮೈಕೋರೈಸಾ ಕರೆಕ್ಟ್, ದ ಮೇಲ್ ಅಂಡ್ ಫಿಮೇಲ್ ಸ್ಟ್ರೋಬಿಲಿ ಆರ್ ಬಾರ್ನ್ ಆನ್ ಡಿಫರೆಂಟ್ ಟ್ರೀಸ್ ಅಲ್ಲ, ಸೇಮ್ ಟ್ರೀಸ್, ಬಿಕಾಸ್ ಇಟ್ ಇಸ್ ಎ ಮೊನೇಶಿಯಸ್ ಪ್ಲಾಂಟ್. ಸೊ let's go to the next question, that is 73. Given table indicates the differences between non-chordates and chordates.
ಸೊ ಇಲ್ಲಿ ಕಾರ್ಡೇಟ್ ಮತ್ತೆ ನಾನ್ ಕಾರ್ಡೇಟ್ಗಳ ಡಿಫರೆನ್ಸ್ಗಳನ್ನು ಕೊಟ್ಟಿದ್ದಾನೆ ಅಷ್ಟೇ. ಫಸ್ಟ್ ಒನ್, absence of notochord, presence of notochord. In non-chordate ventral heart, chordate dorsal heart. Absence of postgenual tail, presence of postgenual tail. Absence of pharyngeal gill slits, presence of pharyngeal gill slits. Hollow central nervous system, solid central nervous system. ಸೊ ಇಲ್ಲಿ 5 ಡಿಫ್ರೆನ್ಸಸ್ ಏನಿದೆ ನಾನ್ ಕಾರ್ಡೇಟ್ ಕಾರ್ಡೇಟ್ನ ಅದನ್ನು ಕೊಟ್ಟಿದ್ದಾನೆ. ಇಲ್ಲಿ ಪ್ರಶ್ನೆ ಇದೆ ಏನಂತ, ಹೌ ಮೆನಿ ಡಿಫ್ರೆನ್ಸಸ್ ಆರ್ ಕರೆಕ್ಟ್ ಇನ್ ದ ಅಬೌವ್ ಟೇಬಲ್? 4, that is 4 differences are correct, 5 differences are correct, 3 differences are correct, 2 differences are correct. ಸೊ ಇಲ್ಲಿ ಆನ್ಸರ್ ನೋಡಿದಾಗ ಇಲ್ಲಿ ನಾನು 3 ಅಂತ ಇದೆ. ಈಗ ನಾವು ಅದನ್ನು ಅನಲೈಸ್ ಮಾಡಿ ಆಮೇಲೆ ಅದನ್ನ ಉತ್ತರ ಕಂಡುಕೊಳ್ಳೋಣ. ಫಸ್ಟ್ ಯು ಸಿ, ಈಗ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಟೇಬಲ್ ಇದೆ, ಡಿಫರೆನ್ಸ್ ಬಿಟ್ವೀನ್ ಕಾರ್ಡೇಟ್ ಮತ್ತೆ ನಾನ್ ಕಾರ್ಡೇಟ್. ನೋಟೋಕಾರ್ಡ್ ಪ್ರೆಸೆಂಟ್, ನೋಟೋಕಾರ್ಡ್ ಆಬ್ಸೆಂಟ್ ಸರಿಯಾಗಿದೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ಡಾರ್ಸಲ್, ಹಾಲೋ, ಸಿಂಗಲ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ವೆಂಟ್ರಲ್, ಕರೆಕ್ಟ್ ಆಗಿದೆ. Pharynx perforated by gill slits are absent. Heart is ventral, heart is dorsal. Postgenual present and postgenual tail is absent ಅಂತ ಇದೆ. ಸೊ ಫಾಸ್ಟ್ ಆಗಿ ಓದಿದೆ ನಾನು, ಈಗ ನಾವು ಆಗಲೇ ಒಂದ್ಸರಿ ಹೇಳಿದ್ದೆ. ಈಗ ಇಲ್ಲಿ ನೀವು ಡಿಫ್ರೆನ್ಸ್ ಗಮನಿಸಿದ್ರೆ ನೋಡಿ, ಇಲ್ಲಿ 2 ಡಿಫ್ರೆನ್ಸ್. ಆ ಕ್ವಶನ್ ಅಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ಡಾರ್ಸಲ್, ಹಾಲೋ, ಸಿಂಗಲ್ ಅಂತಿದೆಯಲ್ಲ, ಅಂದ್ರೆ ಏನು ಹಾಲೋ ಅಂತಿತ್ತು. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ವೆಂಟ್ರಲ್, ಸಾಲಿಡ್, ಡಬಲ್ ಅಂತ ಇದು ಎಕ್ಸ್ಚೇಂಜ್ ಆಗಿದೆ. ಇದು ತಪ್ಪಾಗಿದೆ, ಅದಲು ಬದಲು ಮಾಡಿದ್ದಾರೆ. ಇಲ್ಲಿ ಹಾರ್ಟ್ ಈಸ್ ವೆಂಟ್ರಲ್, ಹಾರ್ಟ್ ಈಸ್ ಡಾರ್ಸಲ್ ಇದೆಯಲ್ಲ, ಅದು ಹಾರ್ಟ್ ಈಸ್ ವೆಂಟ್ರಲ್ ನ ನಾನ್ ಕಾರ್ಡೇಟ್ಗೆ, ಹಾರ್ಟ್ ಈಸ್ ಡಾರ್ಸಲ್ ನ ಕಾರ್ಡೇಟ್ಗೆ ಹಾಕಿದೆ. ಈಗ ಗಮನಿಸಿ ನೋಡಿ, ಹಾರ್ಟ್ ವೆಂಟ್ರಲ್ ನಾನ್ ಕಾರ್ಡೇಟ್ ಅಲ್ಲಿ ಹಾರ್ಟ್ ಡಾರ್ಸಲ್ ಇರುತ್ತೆ, ಕಾರ್ಡೇಟ್ ಅಲ್ಲಿ ವೆಂಟ್ರಲ್ ಹಾರ್ಟ್ ಇರುತ್ತೆ. ಅಂಡ್ ಅಗೇನ್ ಹಾಲೋ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಾರ್ಡೇಟ್ ಅಲ್ಲಿ ಇರುತ್ತೆ, ಅಂಡ್ ಸಾಲಿಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಾನ್ ಕಾರ್ಡೇಟ್ ಅಲ್ಲಿ. ಸೊ 2 ತಪ್ಪಾದ್ರೆ ಅದರ್ 3 ಕರೆಕ್ಟ್. ಹಾಗಾದ್ರೆ ಆನ್ಸರ್ ನಿಮ್ಗೆ ಆಗಲೇ ಗೊತ್ತು, that is 3 is the right option. Question number 74 ನೋಡಿ, match the following organisms with their respective characteristics. ಇಲ್ಲಿ match the following ಇದೆ. So Phyla, that is Phyla globosa actually, Bombyx mori, Pleurobrachia, Taenia, that is Taenia solium. ಇಲ್ಲಿ genus name ಮಾತ್ರ ಕೊಟ್ಟಿದ್ದಾನೆ, and the respective individual ನ organisms ನ characteristics ಇದೆ ಇಲ್ಲಿ. The flame cells, comb plates, radula, Malpighian tubules. So Phyla andre Phyla that comes under phylum Mollusca. Bombyx mori comes under phylum Arthropoda. Pleurobrachia, so that is Ctenophora. Taenia solium, that is Platyhelminthes. ಇದು ನಮಗೆ ಇಂಡಿವಿಜುವಲ್ ಆರ್ಗನಿಸಮ್ಸ್ ಗೊತ್ತಿಲ್ಲದೆ ಇದ್ರು ಅದು ಯಾವ ಫೈಲಮ್ಗೆ ಸೇರುತ್ತೆ ಅಂತ ಗೊತ್ತಾದ್ರೆ ನಮ್ಗೆ ಇದು ಕಂಡುಹಿಡಿಯಲಿಕ್ಕೆ ಬಹಳ ಈಸಿ. ಸ್ವಲ್ಪ ನೋಡೋಣ ಅದನ್ನ. ಸೇಮ್ ಅದರ ಮ್ಯಾಚ್ ದ ಫಾಲೋಯಿಂಗ್ ಏನು ಕೊಟ್ಟಿದ್ದಾನೆ ಅದಿಲ್ಲ ಆರ್ಡರ್ ಇದೆ, ಅದನ್ನ ನಾವು ಮ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಗಮನಿಸಿದ್ರೆ ನೋಡಿ, ಇದು ಪೈಲಾ ಗ್ಲೋಬೋಸಾ. ಪೈಲಾ ಗ್ಲೋಬೋಸಾದಲ್ಲಿ ನೀವು ಏನಾದರೂ ಅದರ ಮೌತ್ ನೋಡಿದ್ರೆ, ಸೊ ಅದು ರಾಸ್ಪಿಂಗ್ ಆರ್ಗನ್ ಏನಂತಿದೆ, ಇಟ್ಸ್ ರಾಸ್ಪಿಂಗ್ ಆರ್ಗನ್, ಇಟ್ ಈಸ್ ಕಾಲ್ಡ್ ರ್ಯಾಡ್ಯುಲಾ. ಸೊ ಅದೇ ಥರನೇ ಇಫ್ ಯು ಕನ್ಸಿಡರ್ ಆರ್ಥ್ರೋಪೋಡದಲ್ಲಿ ಬಾಂಬಿಕ್ಸ್ ಮೋರಿ, ದಟ್ ಈಸ್ ಸಿಲ್ಕೋಮ್ ಆಗಿರ್ಬೋದು, ಸಿಲ್ಕ್ ಮಾತ್ ಆಗಿರ್ಬೋದು ಅಥವಾ ಕಾಕ್ರೋಚ್ ಆಗಿರ್ಬೋದು, ದೇರ್ ಯು ವಿಲ್ ಸಿ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್. ಸೊ ಎಕ್ಸ್ಕ್ರಿಟರಿ ಆರ್ಗನ್ ಆಗಿ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್ ನೀವು ನೋಡ್ತೀವಿ. ಅಂಡ್ ಅಗೇನ್ ಇಲ್ಲಿ ಪ್ಲೀರೋಬ್ರಾಕಿಯಾ, ದಟ್ ಈಸ್ ಏನು ಟಿನೋಫೋರಾ ಅಂತ ಹೇಳಿದೆ, ಅದರಲ್ಲಿ ಈ ಕೋಂಬ್ ಪ್ಲೇಟ್ಸ್ ಇದೆಯಲ್ಲ, ಅಂಡ್ ದೇ ಪ್ಲೇ ಇಂಪಾರ್ಟೆಂಟ್ ರೋಲ್, ಅಂಡ್ ಇಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಅಂಡ್ ಅಗೇನ್ ಪ್ಲಾಟಿಹೆಲ್ಮಿಂಥಸ್ ಅಲ್ಲಿ ಇಟ್ಸ್ ಅ ಟೇಪ್ ಫಾರ್ಮ್, ಟೀನಿಯಾ ಸೋಲಿಯಂ, ಅದರಲ್ಲಿ ಸೇಮ್ ಎಕ್ಸ್ಕ್ರಿಟರಿ ಆರ್ಗನ್ ಆಗಿ, ಅಂಡ್ ದಿಸ್ ಫ್ಲೇಮ್ ಸೆಲ್ಸ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಿದ್ರೆ ಪೈಲಾ ಗ್ಲೋಬೋಸಾ, ರ್ಯಾಡ್ಯುಲಾ, then Bombyx, that is Malpighian tubules, then Pleurobrachia, that is comb plates, then again tapeworm, flame cells. ಅದೇ ಇಲ್ಲಿ ಕೊಟ್ಟಿದ್ದಾನೆ. ಸೊ ಅದ್ರದ್ದು ನಾವು ಇದು ಮಾಡಿದ್ರೆ ಏನಾಗುತ್ತೆ ಅಲ್ಲಿ, ಹಾಗಾದ್ರೆ 1ಗೆ 3, 2ಗೆ 4, 3ಗೆ 2, 4ಗೆ 1. that is C is the right option. ಸೊ ಅದನ್ನು ನಾವು ಮ್ಯಾಚ್ ಮಾಡಿದ್ರೆ ಆಯ್ತು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 85. ಸೊ ಇನ್ನು ಉಳಿದಂಥ ಪ್ರಶ್ನೆಗಳು ಬೇರೆ ಯೂನಿಟ್ ಆಗಿತ್ತು. ಸೊ ನೇರವಾಗಿ ನಾನು 85 ಹೋಗ್ತೀನಿ. ಸೆಲೆಕ್ಟ್ ದ ಮಿಸ್ ಮ್ಯಾಚ್ಡ್ ಪೇರ್. Panthera leo belongs to class Mammalia. Dog belongs to Felidae. Entamoeba, that is Entamoeba histolytica, disease causing protozoa, ನಿಮ್ಗೆ ಗೊತ್ತಿದೆ, that is amoebiosis, ಅಂಶಂಖ್ಯ ಭೇದಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾರಣ Entamoeba histolytica. And Solanum tuberosum, ನಿಮ್ಗೆ ಗೊತ್ತು, ಪೊಟ್ಯಾಟೊ, and it is dicotyledonous plant. ಈಗ ಇದರಲ್ಲಿ ಮಿಸ್ ಮ್ಯಾಚ್ ಯಾವುದಾಗಿದೆ ಅಂತ ನಾವು ತಿಳ್ಕೊಳ್ಬೇಕು.
ಸ್ವಲ್ಪ ಅದನ್ನು ನೇರವಾಗಿ ಉತ್ತರಕ್ಕೆ ಹೋಗೋಕ್ಕಿಂತ ಮುಂಚೆ ಈಗ ಪ್ಯಾಂಥೆರಾ ಲಿಯೋ ಅಂದ್ರೆ ಏನು? ಇಟ್ ಈಸ್ ಲಯನ್. ನಮ್ಗೆ ಗೊತ್ತಿದೆ, ಇಟ್ ಕಮ್ಸ್ ಅಂಡರ್ ಮೆಮ್ಯಾಲಿಯಾ. Mammalian characteristics in good. And this is entamoeba, that is Entamoeba histolytica, and it causes amoebiosis, Amshanke Bedi, and this is causing protozoan. And this is potato, that is Solanum tuberosum, and it is a dicot plant. So ಇಲ್ಲಿ ಬನ್ನಿ, ಯಾವುದು ದಟ್ ಈಸ್ ಡಾಗ್ ಏನಿದೆ ಅಲ್ಲ, ಇದರ ಆರ್ಡರ್ ನೋಡಿ ಇಲ್ಲಿ, ಕಾರ್ನಿವೋರಾ, ಫ್ಯಾಮಿಲಿ ಕ್ಯಾನಿಡೆ, ಇದು ಇಲ್ಲಿ ಅಲ್ಲಿದೆ. ನಿಮ್ಮ ಕ್ಲಾಸಿಫಿಕೇಶನ್ ಹೈರಾರ್ಕೀಸನ್ನ ಎಲ್ಲ ಹೇಳಬೇಕಾದ್ರೆ ಅಲ್ಲಿ ಆ ಮಾಹಿತಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಹಾಗಾದರೆ ಇಟ್ ಈಸ್ ನಾಟ್ ಕಮಿಂಗ್ ಅಂಡರ್ ಫೆಲಿಡೆ. ದ ಫ್ಯಾಮಿಲಿ ಏನಿದೆಯಲ್ಲ ಡಾಗ್ದು, ಅದು ಕ್ಯಾನಿಡೆ. ಹಾಗಾದರೆ ಪ್ರಶ್ನೆ ನೋಡಿದ್ರೆ ನೋಡಿ ಇಲ್ಲಿ, ಪ್ಯಾಂಥೆರಾ ಲಿಯೋ ಬಿಲಾಂಗ್ಸ್ ಟು ಮ್ಯಾಮ್ಯಾಲಿಯಾ, ಕರೆಕ್ಟ್. ಡಾಗ್ ಬಿಲಾಂಗ್ಸ್ ಟು ಫೆಲಿಡೆ, ತಪ್ಪು, ಯಾಕಂದ್ರೆ ಡಾಗ್ ಬಿಲಾಂಗ್ಸ್ ಟು ಕ್ಯಾನಿಡೆ. ಎಂಟಮೀಬಾ ಡಿಸೀಸ್ ಕಾಸಿಂಗ್ protozoan, that is amoebiosis. Solanum tuberosum, potato is dicot. Correct. ಹಾಗಾದ್ರೆ ಉತ್ತರ ಯಾವುದು? ರಾಂಗ್, ಅಂದ್ರೆ ಮಿಸ್ಮ್ಯಾಚ್ಡ್ ಪೇರ್ ಯಾವುದು? ಡಾಗ್ ಬಿಲಾಂಗ್ಸ್ ಟು ಫೆಲಿಡೆ. ಇನ್ ಕ್ವಶನ್ ನಂಬರ್ 86 ಹೋಗೋಣ. ಸೆಲೆಕ್ಟ್ ದ ರಾಂಗ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. Diatoms are microscopic planktons and float passively in water. The walls of diatoms are easily destructible. Diatomaceous earth is formed by the cell walls of diatoms. Diatoms are chief producers in the ocean. ನಾವು ಇದನ್ನ ಎರಡನೇ ಟಾಪಿಕ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಕ್ರೈಸೋಫೈಟಾದಲ್ಲಿ ಇದನ್ನು ಓದಿದ್ವಿ. ಸೊ ಡಯಾಟಮ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ. ಸೊ ಅದು ಸೆಲ್ವಾಲ್ ನೀವು ನೋಡಿದ್ರೆ ಇದರ ಡಯಾಟಮ್ಸ್. ಇದರಲ್ಲಿ ಏನು ಬಹಳ ಮುಖ್ಯ ಅಂದ್ರೆ ಇದರಲ್ಲಿ ಯೂನಿಸೆಲ್ಯುಲಾರ್, ಅಲ್ಲಿ ಏನು ಸಿಲಿಕಾ ಬೇಸ್ಡ್ ಸೆಲ್ ವಾಲ್ ಇದೆಯಲ್ಲ ಅದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸರಿಯಾಗಿ ಗಮನಿಸಿದ್ರೆ ದ ಡಯಾಟಮ್ಸ್ ಆರ್ ಮೈಕ್ರೋಸ್ಕೋಪಿಕ್ ಪ್ಲಾಂಕ್ಟನ್ಸ್, ಕರೆಕ್ಟ್. ದ ವಾಲ್ಸ್ ಆಫ್ ದ ಡಯಾಟಮ್ಸ್ ಆರ್ ಈಸಿಲಿ ಡಿಸ್ಟ್ರಕ್ಟಬಲ್ ಇದೆಯಲ್ಲ, ಇಲ್ಲ, ಇಟ್ ಈಸ್ ಇಂಡಿಸ್ಟ್ರಕ್ಟಬಲ್. ಡಯಾಟಮಿಷಿಯಸ್ ಅರ್ಥ ಹೌದು, ಡಯಾಟಮ್ಸ್ ಆರ್ ಚೀಪ್ ಪ್ರೊಡ್ಯೂಸರ್ಸ್ ಹೌದು. ಓಷನ್ಸ್ ಅಲ್ಲಿ ಅವೇ ಮೇಜರ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್, ದೇ ಪ್ರಿಪೇರ್ ಫುಡ್, ಓಕೆ, ಅದಕ್ಕೆ ಮೇಜರ್ ಪ್ರೊಡ್ಯೂಸರ್ಸ್ ಇದ್ದ ಅವೇನೆ. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ದ ವಾಲ್ಸ್ ಆಫ್ ದ ಡಯಾಟಮ್ಸ್ ಆರ್ ಈಸಿಲಿ ಡಿಸ್ಟ್ರಕ್ಟಬಲ್. ಸೊ ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಇನ್ ದ ಇಲ್ಸ್ಟ್ರೇಟಿವ್ ಡಯಾಗ್ರಾಮ್ ಗಿವನ್ ಹಿಯರ್, X and Y represent morphological forms of Obelia. P and Q, the X and Y are the morphological forms. Morphological forms ನಾವು ಹೇಳಬೇಕದು ಪಾಲಿಪಾ ಮೆಡ್ಯೂಸಾನ ಅಂತ. ಅಂಡ್ ಇಲ್ಲಿ P ಮತ್ತೆ Q ಇದೆಯಲ್ಲ, these are represent processes, ಅಂದ್ರೆ ಸೆಕ್ಷುಯಲ್ asexual ಅಂದ್ರೆ sexually or asexually ಅಂತ ಹೇಳಬೇಕು. Choose the correct option which explains the alternation of generation. So ಇಲ್ಲಿ ಪಾಲಿಪ್ ಇದು ಒಬಿಲಿಯಾದಲ್ಲಿ both forms we see, it is polyp and medusa. ಮತ್ತೆ ಅಲ್ಲಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಇದೆ, ಇಟ್ಸ್ ಕಾಲ್ಡ್ ಮೆಟಾಜೆನೆಸಿಸ್ ಅಂತ ಕರಿತೀವಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಫ್ಲೋಚಾರ್ಟ್ ನೋಡಿ. ಇಲ್ಲಿ ಇದು ಒಬಿಲಿಯಾ. ಆಕ್ಚುಲಿ ಈ ಒಂದು ವಿಷಯ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 1, 2, 3 ಲೈನ್ ಒಳಗಡೆ ಇದೆ, ಈ ಡಯಾಗ್ರಾಮ್ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಇಟ್ ಎಕ್ಸಿಬಿಟ್ಸ್ ಬೋತ್ ಫಾರ್ಮ್ಸ್. ನಿಮ್ಗೆ ಗೊತ್ತು ಸಿಲೆಂಟ್ರೇಟಾದಲ್ಲಿ ಪಾಲಿಪ್ ಫಾರ್ಮ್ ಅಲ್ಲಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಹೈಡ್ರಾ ಪಾಲಿಫಾರ್ಮ್ ಅಲ್ಲಿ ಇದೆ, ಅಂಡ್ ಜೆಲ್ಲಿ ಫಿಶ್ ಅರೇಲಿಯಾ ದಟ್ ಈಸ್ ಮೆಡುಸಾ ಫಾರ್ಮ್ ಅಲ್ಲಿ ಇದೆ. ಸೊ ಈ ಒಬಿಲಿಯಾ ಇದೆಯಲ್ಲ, ಇಟ್ ಈಸ್ ಅನ್ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಬೋತ್. ನೋಡಿ ಇಲ್ಲಿ ಗಮನಿಸಿದ್ರೆ ನೀವು, ಇಲ್ಲಿ ಏನು ಫ್ರೀ ಲಿವಿಂಗ್ ಮೆಡ್ಯೂಸಾ ಆಗುತ್ತೆ, ಮೆಡ್ಯೂಸಾ ಏನಾಗುತ್ತೆ, ಪಾಲಿಪ್ ಫಾರ್ಮ್ ಆಗುತ್ತೆ. ಹೇಗೆ? ಸೆಕ್ಷುಯಲಿ. ಹಾಗೆ ಪಾಲಿಪ್ ಎ ಸೆಕ್ಷುಯಲಿ ಮೆಡ್ಯೂಸಾ ಫಾರ್ಮ್ ಆಗುತ್ತೆ. ಸೊ ಅದನ್ನೇ ನಾವು ಕೊಟ್ಟಿದ್ದು. ಇದು ಎಕ್ಸ್ ಅಂದ್ರೆ ಪಾಲಿಪ್ ಅನ್ಕೊಳ್ಳೋಣ, ವೈ ಅಂದ್ರೆ ಮೆಡ್ಯೂಸಾ ಅನ್ಕೊಳ್ಳೋಣ. ಹಾಗಾದ್ರೆ ಪಿ ಮತ್ತೆ ಕ್ಯೂ ಏನಾಯ್ತು ಗಮನಿಸಿದ್ರೆ ನೀವು ನೋಡಿ, ಇಲ್ಲಿ ಏನಾಗುತ್ತೆ, ಸೊ ಎಕ್ಸ್ ಅಂದ್ರೆ ಪಾಲಿಪ್, ವೈ ಅಂದ್ರೆ ಮೆಡ್ಯೂಸಾ, ಪ್ಲೂರಲ್ ಹೇಳಿದ್ರೆ ಪಾಲಿಪ್ಸ್ ಅಂಡ್ ಮೆಡ್ಯೂಸೆ. ಅಂಡ್ ದ ಪಾಲಿಪ್ ಫಾರ್ಮ್ಸ್ ಮೆಡ್ಯೂಸಾ asexually and the medusa forms polyp sexually. ಸೊ ಇದು ನಾನು ನಿಮಗೆ ಹಿಂದಿನ ಡಯಾಗ್ರಾಮ್ ಅಲ್ಲೂ ಅದನ್ನ ಸುಲಭವಾಗಿ ಹೇಳಿದ್ದೆ ಹೇಗೆ ಅಂತೇಳಿ. ಆ ಥರನೇ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಸೊ ಹೀಗೆ ಒಟ್ಟು 87ನೇ ಪ್ರಶ್ನೆಗಳ ತನಕ ಮಧ್ಯದಲ್ಲಿ ಕೆಲವನ್ನ ಅಂದ್ರೆ ಯೂನಿಟ್ 1ಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡಿದೆ. ಇನ್ನು ಯೂನಿಟ್ 2 ಮತ್ತೆ ಯೂನಿಟ್ 3ನ ಪ್ರಶ್ನೆಗಳನ್ನ ನಮ್ಮ ಸ್ನೇಹಿತರು ಡಿಸ್ಕಸ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಅಂತ, ಲೆಕ್ಚರರು, ಗೌರ್ಮೆಂಟ್ PU ಕಾಲೇಜು, TK ರೋಡು, ಓಲ್ಡ್ ಟೌನ್, ಭದ್ರಾವತಿ.
ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಪ್ರಥಮ ಟೆಸ್ಟಲ್ಲೆಲ್ಲ ಒಳ್ಳೆ ಅಂಕಗಳನ್ನು ತಗೊಂಡಿದ್ದೀರಾ. ಈ ಸಲನೂ ಒಳ್ಳೆ ಅಂಕಗಳನ್ನು ತಗೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫೀಡ್ಬ್ಯಾಕ್ ಪ್ರೋಗ್ರಾಮ್ನಲ್ಲಿದ್ದೆ. ಎಲ್ಲ ವಿದ್ಯಾರ್ಥಿಗಳು ಇದು ಒಳ್ಳೆ ಪ್ರೋಗ್ರಾಮ್ಗಳು, ಇದನ್ನು ಇಲಾಖೆ ನಡೆಸ್ಕೊಡಿ ಅಂತ ಹೇಳಿದ್ದಾರೆ. ಇಲಾಖೆ ಒಂದು ಜವಾಬ್ದಾರಿ ಕೊಟ್ಟಿದೆ ಪೇಪರ್ ಸೆಟ್ಟರ್ ಆಗಿ. ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬರಬೇಕಂತಂದರೆ ವಿಜ್ಞಾನ ಉಪನ್ಯಾಸಕರು ಅವ್ರದ್ದೇ ಆದಂಥ ಫೋರಮ್ನಲ್ಲಿ ಡಿಸ್ಕಷನ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಔಟ್ಕಮ್ಮು ಮತ್ತು ಯಾವ ಥರ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತ ಬರುತ್ತೆ. ಆ ಕಡೆಯಿಂದ ಫೀಡ್ಬ್ಯಾಕೆ ನಮಗೆ ಬಹಳ ಇಂಪಾರ್ಟೆಂಟ್ ಮತ್ತು ತುಂಬ ಹೆಲ್ಪ್ಫುಲ್ ಆಗಿದೆ. ಎಲ್ಲ ಬಯೋಫೋರಮ್ ಸದಸ್ಯರು ದಯವಿಟ್ಟು ಇದರಲ್ಲಿ ಇನ್ವಾಲ್ವ್ ಆಗಿ ಏನಾದರೂ ಡಿಸ್ಕಷನ್ಸ್ ಇದ್ದರೆ ಡಿಸ್ಕಷನ್ಸ್ ಮಾಡಿ. ಕ್ವಶನ್ಸ್ಗಳ ಬೇಸ್ ಮೇಲೆ ಪ್ರಾಕ್ಟೀಸ್ ಕ್ವಶನ್ಸ್ ಆಗಿರ್ಬೋದು, ಟೆಸ್ಟ್ ಕ್ವಶನ್ಸ್ ಆಗಿರ್ಬೋದು, ಇದು ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಸೊ ಅದೇ ಥರನೇ ಫೋರಮಲ್ಲೇ ಡಿಸ್ಕಷನ್ ಮಾಡಿ. ಅದು ನಮಗೆಲ್ಲ ಹೆಲ್ಪ್ ಆಗುತ್ತೆ. ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗ್ತಿರೋ ಅಷ್ಟು ಕ್ವಾಲಿಟಿ ಆಫ್ ದಿಸ್ ಪ್ರೋಗ್ರಾಮ್ ವಿಲ್ ಬಿ ವೆರಿ ಇಂಪ್ರೂವ್. ದ ಫೀಡ್ಬ್ಯಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫೈನಲ್ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗುತ್ತೆ. ಎಲ್ಲ ನಮಗೂ ಸೇರಿನುವೆ ಶಿವಮೊಗ್ಗ ಜಿಲ್ಲಾ ಎಲ್ಲ ಉಪನ್ಯಾಸಕರಿಗೂ ತುಂಬ ಅಭಿನಂದನೆಗಳು. ಅವರೆಲ್ಲ ತುಂಬ ಸಹಕಾರ ಇರೋದ್ರಿಂದನೇ ಈ ಪ್ರೋಗ್ರಾಮ್ನ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೆಲವು ಕಾಲೇಜಸ್ಗಳು ಸಹ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಸಿರಿವಂತೆ ಕಾಲೇಜು ಫಸ್ಟ್ ರ್ಯಾಂಕ್ ಬಂದಿದೆ. ಸೊ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಧನ್ಯವಾದಗಳು. ಮತ್ತು ಅದೇ ಥರ ಕಲ್ಲಿಹಾಳಿನ ಕಾಲೇಜಿಗೂ ಸಹ ಒಳ್ಳೆ ಮಾರ್ಕ್ಗಳು ಬಂದಿದೆ. ಒಳ್ಳೆ ವಿದ್ಯಾರ್ಥಿಗಳು ಒಳ್ಳೆ ಅಂಕಗಳನ್ನು ತಗೊಂಡಿದ್ದಾರೆ. ಅವರಿಗೂ ಸಹ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಅಭಿನಂದನೆಗಳು. ಮತ್ತು ಅವರು ಪ್ರಾಕ್ಟೀಸ್ ಸೆಷನ್ಸ್ಗಳು ಏನಿತ್ತು ಅದನ್ನು ವಿಡಿಯೋ ನಮ್ಮ ಭದ್ರಾವತಿ ಫೋರಮಲ್ಲಿ ಹಾಕಿದರು. ನೋಡಿ ತುಂಬ ಖುಷಿಯಾಯಿತು. ಎಲ್ಲ ಉಪನ್ಯಾಸಕರಿಗೆ ಅಭಿನಂದನೆಗಳು. ನಿಮ್ಮ ಎಲ್ಲ ಸಹಕಾರ ನಮಗೆ ಬೇಕಾಗಿರುತ್ತೆ ಇದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು. ಆಮೇಲೆ ಜೊತೆಗೆ ಇಷ್ಟೊಂದೆಲ್ಲ ವರ್ಕ್ ಪ್ರೆಷರ್ ಇದ್ರೂ, ಬೋರ್ಡ್ ಎಕ್ಸಾಮ್ ಬಂದ್ರೂ ಎಲ್ಲ ಉಪನ್ಯಾಸಕರು ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸ್ವಲ್ಪ ಸೀರಿಯಸ್ ಆಗಿ ಹೆಚ್ಚಿನ ಒಂದು ಒತ್ತು ಕೊಟ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಅನುಕೂಲ ಆಗುತ್ತೆ. ಒಂದು ಕ್ವಶನ್ನು ಟೈಪಿಂಗ್ ಹೊಡೆದು ಫ್ರೇಮ್ ಮಾಡೋಕ್ಕೆ ಎಲ್ಲ ಏನಿಲ್ಲ ಅಂದ್ರೂ 20 ನಿಮಿಷ ಹಿಡಿಯುತ್ತೆ. ಸೊ ಒಂದು ಪೇಪರ್ ರೆಡಿ ಆಗಲಿಕ್ಕೆ 40 ಫ್ರೂಟ್ಫುಲ್ ಮ್ಯಾನ್ ಪವರ್ ಹವರ್ಸು ಖರ್ಚಾಗುತ್ತೆ. ಎಷ್ಟು ಒಂದು ಈ ತಂಡದಲ್ಲಿ ಒಂದು ಎಲ್ಲ ಸಬ್ಜೆಕ್ಟ್ಗಳು ಸೇರಿ ಒಂದು 20 ಸದಸ್ಯರಿದ್ದಾರೆ. ಅವರೆಲ್ಲ ಪರಿಶ್ರಮ ತುಂಬ ಅಮೂಲ್ಯವಾದದ್ದು. ಪ್ರತಿಯೊಂದು ಹಂತದಲ್ಲಿ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಉಪನ್ಯಾಸಕರು ಮಾಡುವಂಥ ಒಂದು ಪುಟ್ಟ ಸಹಾಯವಾಗಿದೆ. ದಯವಿಟ್ಟು ಸದುಪಯೋಗ ಮಾಡಿಕೊಳ್ಳಿ. ಆಮೇಲೆ ನಾನು ಕ್ವಶನ್ಸು 75ರಿಂದ 78ವರೆಗೂ ಡಿಸ್ಕಷನ್ ಮಾಡ್ತೀನಿ. ಸೊ ಈ ಕ್ವಶನ್ ಪೇಪರ್ ಇರೋದನ್ನೇ ನಾನೇನು ತಗೊಂಡಿದ್ದೀನಿ ಇಲ್ಲಿ, ಅದೇ ಥರ ಕ್ವಶನ್ಸ್ ಇದೆ. ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಎಲ್ಲ ನಾವು ಪೇಪರ್ ಬೇಸ್ಡೇ ತೊಗೊಳೋದು. NCERT ಬುಕ್ಕಲ್ಲಿ ಏನಿದೆ ಕ್ವಶನ್ಸ್ ಅದ್ರ ಬೇಸ್ಡ್ ಮೇಲೆ ಮಾಡೋದು. ಅಟ್ಲೀಸ್ಟ್ ಆನ್ಸರ್ಸು ಅದರಲ್ಲೇ ಇರುತ್ತೆ. ಕ್ವಶನ್ ಟೈಪು ಪ್ಯಾಟ್ರನ್ ಡಿಫ್ರೆಂಟ್ ನಾವು ಫ್ರೇಮ್ ಮಾಡ್ತಾ ಇರ್ತೀವಿ. ಯಾಕಂದರೆ ಯಾವ ಥರ ನೀಟ್ ಮತ್ತು KCETಲ್ಲಿ ಕ್ವಶನ್ಸ್ಗಳು ಬರುತ್ತೆ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಹುಡುಗರು ಒಂದೇ ಸಲ ಪ್ಯಾನಿಕ್ ಆಗಬಾರ್ದು. ಇದೇನು ಈ ಥರ ಕ್ವಶನ್ ಓದೋಕ್ಕೇ ಅವರಿಗೆ ಕ್ವಶನ್ ಅರ್ಥ ಆಗಲಿಕ್ಕೆ ಅವರಿಗೆ ತುಂಬ ಟೈಮ್ ಆಗಬಾರ್ದು. ಈ ಥರದ್ದು ಟೈಪ್ ಬಂದಿತ್ತು, ಈ ಥರ ಒಂದು ಫಾರ್ಮ್ಯಾಟ್ ಬಂದಿತ್ತು, ಈ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೇಳಿದ್ರು ಕ್ವಶನ್ಸ್ಗಳು ಅನ್ನೋದು ರಿಯಲ್ ಎಕ್ಸಾಮ್ಸ್ನಲ್ಲಿ ಆ ವಿದ್ಯಾರ್ಥಿಗಳಿಗೆ ಗಾಬರಿ ಆಗಬಾರ್ದು. ಅವರು ಎಕ್ಸಾಮ್ನ ಸೆಲೆಬ್ರೇಟ್ ಮಾಡಬೇಕು. ಸೊ ಆ ಒಂದು ವಿಚಾರಕ್ಕೆ ನಾವು ಡಿಫ್ರೆಂಟ್ ಪ್ಯಾಟ್ರನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ಗೆಸ್ ಮಾಡಿ ತೆಗಿತಾ ಇರ್ತೀವಿ. ಈ ಥರದ್ದೇನಾದರೂ ಇದ್ದರೆ ದಯವಿಟ್ಟು ಎಲ್ಲ ಗೆಳೆಯರು ಫೋರಮ್ಗಳಲ್ಲಿ ಡಿಸ್ಕಷನ್ಸ್ ಮಾಡಿ, ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಈ ಕ್ವಶನ್ 75 ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಮ್ಯಾಚ್ ದ ಕರೆಕ್ಟ್ ಕಾಂಬಿನೇಷನ್. Match the correct combination of estimation from the following diagram and choose the right option. ಸೊ ಇಲ್ಲಿ ಇದೇನು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್, ಇಲ್ಲಿ ಯಾವುದು ಎಸ್ಟಿವೇಷನ್ ತೋರಿಸುತ್ತೆ. ಎಸ್ಟಿವೇಷನ್ ಅಂದರೆ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್ ಇನ್ ದ ಫ್ಲೋ ಬಡ್ ಕಂಡೀಷನ್.
ಸೊ ಬಡ್ ಕಂಡೀಷನಲ್ಲಿ ಯಾವ ಥರ ಪ್ಯಾಕಿಂಗ್ ಆಗುತ್ತೆ. ಸೊ ಇದೆಲ್ಲ ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಥರ ಒಂದು ಫೋಲ್ಡಿಂಗ್ ಪ್ಯಾಟರ್ನು, ಸ್ಪೇಸ್ ಮ್ಯಾನೇಜ್ಮೆಂಟು, ಒಂದು ಜಾಗನ ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಇದನ್ನು ಸ್ಪೇಸ್ ಏಜೆನ್ಸಿನವ್ರೂ ಈ ಏನು ಸ್ಯಾಟಲೈಟ್ ಪ್ಯಾಕಿಂಗಿಗೆ, ಕಂಪೋನೆಂಟ್ ಅಡ್ಜಸ್ಟ್ಮೆಂಟ್ಗೆ ಈ ಥರದೆಲ್ಲ ಉಪಯೋಗಿಸ್ಕೊತಾರೆ. ಆಮೇಲೆ ಎಲ್ಲೂ ಡ್ಯಾಮೇಜ್ ಆಗೋದಿಲ್ಲ. ಒಂದೇ ಒಂದು ಪೆಟಲ್ ಆಗಲಿ ಸೆಪಲ್ ಆಗಲಿ ಎಲ್ಲೂ ಟೇರ್ ಆಗೋದಿಲ್ಲ. ಸೊ ನಿಮಗೆ ಸಬ್ಜೆಕ್ಟಲ್ಲಿ ಇರೋವಂಥದ್ದು ಅಥವಾ ನಿಮ್ಮ ಪಾಠದಲ್ಲಿ ಇರೋವಂಥದ್ದು ಇಷ್ಟು ಟೈಪ್ಸ್ ಇರುತ್ತೆ. ಟ್ವಿಸ್ಟೆಡ್ ವೆಕ್ಸಲರಿ ಇಂಬ್ರಿಕೇಟರ್ ವ್ಯಾಲ್ವೆಟ್ ಅಂತ. ಸೊ ವ್ಯಾಲ್ವೆಟ್ ಅಂದರೆ ಯಾವುದಕ್ಕಂತಾರೆ? ಸೊ ಇಲ್ಲಿ ನೀವು ಕ್ವಶನ್ ಪೇಪರ್ನಲ್ಲೇ ಬರ್ಕೊಂಡ್ಬಿಡ್ಬೇಕು. ಕ್ವಶನ್ ಪೇಪರ್ನಲ್ಲೇ ಇಲ್ಲಿ ಜಾಗ ಇರುತ್ತಲ್ಲ, ಈ ಜಾಗದಲ್ಲಿ ಬರ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿ ನೀವು ಬೇರೆ ಕಡೆ ಬರ್ಕೊಳ್ಳೋದು, ಅಲ್ಲಿ ಬರ್ಕೊಳ್ಳೋದು, ಇಲ್ಲಿ ಬರ್ಕೊಳ್ಳೋದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಎಲ್ ಅಂತಂದರೆ ನಿಮಗೆ ಗೊತ್ತಿದೆ ಅನಿಸುತ್ತೆ. ಸೊ ಎಲ್ ಅಂದರೆ ಏನು? ಫಸ್ಟ್ ಸಾಮಾನ್ಯವಾಗಿ ವ್ಯಾಲ್ವೇಟ್ ಅಂತ ಅನ್ಕೊಳ್ಳೋಣ. ಇಲ್ಲಿ 4 ಬರ್ಕೊಂಬಿಡ್ಬೇಕು. ಆಮೇಲೆ ಎಮ್ ಅಲ್ಲಿ ಏನಿದೆ? ಇಲ್ಲಿ ನೋಡಿ, ಇಲ್ಲಿ 1 ಓವರ್ಲ್ಯಾಪ್ಸ್ ದಿ ಅದರ್, 1 ಓವರ್ಲ್ಯಾಪ್ಸ್ ದಿ 1 ಮಾರ್ಜಿನ್ ಓವರ್ಲ್ಯಾಪ್ಸ್ ದಿ ಅದರ್. ಇದನ್ನು ಓವರ್ಲ್ಯಾಪ್ ಮಾಡ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ? ಇಲ್ಲಿ ಇಸ್ಪಿಟೆಲ್ಲ ನೋಡಿರ್ತೀರ, ಆ ಥರ ಜೋಡಿಸ್ದಂಗಿರುತ್ತೆ. ಸೊ ಆ ಥರ ಇದ್ರೆ ಅದು ಟ್ವಿಸ್ಟೆಡ್. ಸೊ ಇಲ್ಲಿ 1 ಅಂತ ಬರ್ಕೊ. ಆಮೇಲೆ ಇಲ್ಲಿ ಇಂಬ್ರಿಕೇಟ್ನಲ್ಲಿ ಯಾವ ಥರ ಇರುತ್ತೆ ಅಂತಂದರೆ, ಇದು ನೋಡಿ, ಇದು ಕಂಪ್ಲೀಟ್ಲಿ ಇನ್ಸೈಡ್ ಇದೆ, ಇದು ಕಂಪ್ಲೀಟ್ಲಿ ಔಟ್ಸೈಡ್ ಇದೆ. ಇಲ್ಲಿ ಕಾಣುತ್ತೆ ನಿಮಗೆ. ಸೊ ದಿಸ್ is completely inside, this is completely outside. ಸೊ ಇನ್ನು ಕೆಲವೆಲ್ಲ ಇನ್ ಅಂಡ್ ಔಟ್ ಇರುತ್ತೆ. ಸೊ ಇಲ್ಲೂ ಅದೇ ಥರ ಇದೆ. ಇಟ್ ಈಸ್ ಕಂಪ್ಲೀಟ್ಲಿ ಔಟ್ಸೈಡ್, ಇಟ್ ಈಸ್ ಕಂಪ್ಲೀಟ್ಲಿ ಇನ್ಸೈಡ್. ಇದು ಸ್ಪೆಷಲ್ ಟೈಪ್. ಇದು ಇಲ್ಲಿ ಪೆಪಿನೇಷಿಯಸ್ ಅರೇಂಜ್ಮೆಂಟ್, ಪೆಪಿನೇಷಿಯಸ್ ಫ್ಲವರ್ಸ್ನಲ್ಲಿ ಈ ಥರ ಬರುತ್ತೆ. ಇಲ್ಲಿ ಪೆಟಲು, ಕೀಲ್ ಪೆಟಲು ಫ್ಯೂಸ್ ಇರುತ್ತೆ. ಇದು ವಿಂಗ್ ಪೆಟಲ್, ಒಂದು ಇನ್ನೊಂದು ಔಟ್ ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಪೆಟಲ್. ಇದು ಇಟ್ ಕಂಪ್ಲೀಟ್ಲಿ ಓವರ್ಲ್ಯಾಪ್ಸ್ ಆಲ್ ದಿ ಪೆಟಲ್ಸ್. ಸೊ ಈ ಥರ ಇದ್ರೆ ಇದು ವೆಕ್ಸಿಲರಿ. ಓಕೆ, ಇದು ಸ್ಪೆಷಲ್. ಇದು ಪ್ಯಾಪಿನೇಷಿಯಸ್ ಫ್ಯಾಮಿಲಿಯಲ್ಲಿ ಮಾತ್ರ ಬರುತ್ತೆ. ಅಂದರೆ ಅವರೆಕಾಯಿ, ತೊಗರಿಕಾಯಿ ಅಂಥ ಕಡೆ ಮಾತ್ರ ಬರುತ್ತೆ. ಸೊ ಇದು ಟ್ವಿಸ್ಟೆಡ್ ಅಂತಂತಂದರೆ ಇದು ನಿತ್ಯ ಪುಷ್ಪ, ಸದಾ ಪುಷ್ಪ, ಇವೆಲ್ಲ ಪೋಲನ್ ಜರ್ಮಿನೇಷನ್ ಮಾಡ್ತಿರಲ್ಲ, ಅದರಲ್ಲಿ ಸಿಗತ್ತೆ. ಇಲ್ಲ ಇಂಬ್ರಿಕೇಟ್ ಅಂತಂದರೆ ಇದು ಕಾಫಿ ಇದರಲ್ಲಿ ಸಿಗತ್ತೆ, ಕಾಫಿ ಗಿಡದಲ್ಲಿ. ಟ್ವಿಸ್ಟೆಡ್ ಎಲ್ಲ ನಿಮಗೆ ಸದಾಪುಷ್ಪದಲ್ಲಿ ಸಿಗತ್ತೆ. ಇದು ವ್ಯಾಲ್ವೆಟ್ ಅಂದರೆ ಏಕದ ಗಿಡ ಹೂ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಇದು ಟ್ಯಾಕ್ಸನಾಮಿಕಲ್ ಸಿಗ್ನಿಫಿಕೆನ್ಸು ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ. ದೀಸ್ ಆರ್ ಆಲ್ ದಿ ಮಾರ್ಫಾಲಜಿಕಲ್ ಮಾರ್ಕರ್ಸ್. ಇದು ಯಾವ ಥರ ಇರುತ್ತೆ, ಹೇಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೀವು ಎಲ್ಲಿ ಮ್ಯಾಚ್ ಆಗಿದೆ, ಇದರಲ್ಲಿ ಆಪ್ಷನ್ಸ್ ಎಲ್ಲ ಹೇಗೆ ಮ್ಯಾಚ್ ಆಗಿದೆ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಇದು ಜಾಸ್ತಿ ಬಿ, ಆನ್ಸರ್ ಬಿ ಈಸ್ ಮೋರ್ ರಿಲೆವೆಂಟ್ ಹಿಯರ್. ಇನ್ಯಾವುದು ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ನೀವು ಇಲ್ಲೇ ಸುಮಾರೆಲ್ಲ ಇಲ್ಲೇ ಈ ಕ್ವಶನ್ ಪೇಪರ್ನಲ್ಲೇ ನೀವು ಬರೆಯೋದ್ರಿಂದ ನೀವು ಅಲ್ಲಿ ಬರೋದು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇಲ್ಲ. ಓಕೆ, ಅದೊಂದು ನೀವು ನೋಡಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರು ಪೇಜ್ ನಂಬರ್ 64ನಲ್ಲಿದೆ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ಸೊ ಇದೇ ಥರ ಇದೆ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ವ್ಯಾಲ್ವೆಟ್, ಇಟ್ ಈಸ್ ಸೆಡ್ ಟು ಬಿ ವ್ಯಾಲ್ವೆಟ್ if the margins touch one another, just they touch ಆಗುತ್ತೆ ಅಷ್ಟೇ, ಓವರ್ಲ್ಯಾಪ್ ಆಗಲ್ಲ. ಇಲ್ಲಿ ನೋಡಿ ಓವರ್ಲ್ಯಾಪ್ ಆಗ್ತಾ ಇದೆ, ಇಲ್ಲಿ ಓವರ್ಲ್ಯಾಪಿಂಗ್ ಇದೆ. ಸೊ ಒನ್ ಮಾರ್ಜಿನ್ ಓವರ್ಲ್ಯಾಪ್ಸ್ ದಿ ಅದರ್. ಸೊ ಈ ಥರ ಇದು ಪೆಪಿಲೇಷಿಯಸ್ ಕೊರಲ್ಲ. ಇದು ರೂಬಿಯಸ್, ಸಾಮಾನ್ಯ ರೂಬಿಯಸ್ನಲ್ಲಿ ಬರುತ್ತೆ. ಇದು ರೂಬಿಯಸ್ ಅಂದರೆ ಕಾಫಿ ಅಂಥ ಗಿಡದಲ್ಲಿ ಈ ಥರ ಇಂಬ್ರಿಕೇಟ್ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಬಾಟಲ್ ಬ್ರಷ್ ಅಂತ ಹೇಳ್ತೀವಿ, ಅದರಲ್ಲೂ ಇರೋ ಸಾಧ್ಯತೆ ಇರುತ್ತೆ. ಸೊ ಈ ಥರ ನೀವು
ನೋಡಿದ್ರೆ ಡಯಾಗ್ರಮೆಟಿಕ್ ಬೇಸ್ಡ್ ಕ್ವಶನ್ಸ್ಗಳು ಬರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟು 76ನೇ ಪ್ರಶ್ನೆ, ದ ಬೀನ್ ಶೇಪ್ಡ್ ಸೆಲ್ಸ್ ಸರೌಂಡಿಂಗ್ ದ ಸ್ಟೋಮಾ ಆರ್ ಕಾರ್ಡ್. ನೀವು ಫಸ್ಟ್ PUC ಲ್ಯಾಬಲ್ಲಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಯಾವ ಥರ ಇರುತ್ತೆ, ಗಾರ್ಡ್ ಸೆಲ್ಸ್ ಎಲ್ಲ ಮೌಂಟಿಂಗ್ ಮಾಡಿರ್ತೀರ, ನೋಡಿರ್ತೀರ. ಸಬ್ಸಿಡರಿ ಸೆಲ್ಸ್ ಅಲ್ಲಿ ಏನಾಗುತ್ತೆ, ಬೀನ್ ಆಕಾರವಾಗಿರಬೇಕು. ಬೀನ್ಸ್ ಅಂತಂದರೆ ಬೀನ್ಸ್ ಕಾಳು ನೋಡಿರ್ತೀರಲ್ಲ, ಅದೇ ಥರನೇ ಇರುತ್ತೆ. ಪಿ ಎಲ್ಲ ಬೀನ್ಸ್ ಚೊಟ್ಟು. ಸೊ ಅದೇ ಥರನೇ ಶೇಪಲ್ಲಿ ಇರುತ್ತೆ, ಈ ಥರ ಹಿಂಗೆ ಶೇಪಲ್ಲಿ ಇರುತ್ತೆ, ಈ ಥರ ಶೇಪ್ನಲ್ಲಿರೋದು, ಬೀನ್ ಶೇಪ್ದಲ್ಲಿರೋವಂಥ. ಓಕೆ, ಸೊ ಟ್ರೈಕಾಮ್ಸಾ ಕ್ಯೂಟಿಕಲ್ಲ ಏನಿದೆ. ಸೊ ಕ್ಯೂಟಿಕಲ್ ಅಂದರೆ ಎಪಿಡರ್ಮಿಸಿನ ಮೇಲ್ಗಡೆ ಒಂದು ವ್ಯಾಕ್ಸ್ ಲೇಯರ್ ಇರುತ್ತೆ. ಕ್ಯೂಟಿಕಲ್ ಆಗ ಇಟ್ಸ್ ನಾಟ್ ಎ ಸೆಲ್. ಓಕೆ, ಇಟ್ಸ್ ಎ ಪ್ರಾಡಕ್ಟ್ ಆಫ್ ದ ಎಪಿಡರ್ಮಿಸ್ that has a waxy nature. It's a little bit carbohydrate component, and it is water repellent. It reduces the transpiration. ಆಮೇಲೆ ಟ್ರೈಕೋಮ್ಸ್ ಅಂತಂದರೆ ಅದು ಹೇರ್ಸ್, ಅದು ಮಲ್ಟಿಸೆಲ್ಲರ್ ಹೇರ್ಸ್, ಅದು ಸಹ ಟ್ರಾನ್ಸ್ಪಿರೇಷನ್ ಅವಾಯ್ಡ್ ಮಾಡಲಿಕ್ಕೆ, ಲಾಸ್ ಆಫ್ ವಾಟರ್ ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗಾರ್ಡ್ ಸೆಲ್ಸು ಮತ್ತು ಸಬ್ಸಿಡರಿ ಸೆಲ್ಸ್ ಇವೆರಡರಲ್ಲಿ ನಾವು ಸಾರ್ಟ್ ಔಟ್ ಮಾಡಬೇಕಾಗತ್ತೆ. ಸೊ ಬೀನ್ ಶೇಪ್ಸ್ನಲ್ಲಿ ಇರೋದ್ರಿಂದ ಅದು ಗಾರ್ಡ್ ಸೆಲ್ಲು. ಆಮೇಲೆ ಸಬ್ಸಿಡರಿ ಸೆಲ್ ಅಂತಂದರೆ ಗಾರ್ಡ್ ಸೆಲ್ ಸುತ್ತಲೂ ಕೆಲವು ಸೆಲ್ಸ್ಗಳಿರುತ್ತೆ, ಅದು ದಟ್ ಈಸ್ ದ ಸಬ್ಸಿಡರಿ ಸೆಲ್ಸ್. ಈ ಥರ ಇರುತ್ತೆ, ಇಲ್ಲಿ ಕಾಣಿಸುತ್ತೆ ನೋಡಿ. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪೇಜ್ ನಂಬರ್ 72ನಲ್ಲಿದೆ, ಅಲ್ಲಿ ಓದ್ಕೋಬೇಕಾಗತ್ತೆ ನೀವು. ದ ಸ್ಟೊಮ್ಯಾಟಲ್ ಅಪರ್ಚರ್, ಗಾರ್ಡ್ ಸೆಲ್ಸ್ ದಟ್ ಸರೌಂಡ್ಸ್ ದ ಸಬ್ಸಿಡರಿ ಸೆಲ್ಸ್. ಇಲ್ಲಿ ಕಾಣಿಸುತ್ತೆ ಬೀನ್ ಶೇಪ್ಡ್, ಇಲ್ಲಿದೆಲ್ಲ ಬೀನ್ ಶೇಪ್ಡ್ ಸೆಲ್ಸ್. ಬೀನ್ ಶೇಪ್ಡ್ ಸೆಲ್ಸ್ ಇಸ್ ನೋನ್ ಆಸ್ ಗಾರ್ಡ್ ಸೆಲ್ಸ್. ಸೊ ಇದು ಗಾರ್ಡ್ ಸೆಲ್ಸ್, ಇದಿದಾವಲ್ಲ ಇವು ಗಾರ್ಡ್ ಸೆಲ್ಸ್. ಸೊ ಗಾರ್ಡ್ ಸೆಲ್ಸ್ ವಿಶೇಷ ಅಂತಂದರೆ ಇವುಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಓಕೆ, ದಟ್ ಹೆಲ್ಪ್ಸ್ ಇನ್ ಸ್ಟೊಮ್ಯಾಟಲ್ ಮೂಮೆಂಟ್ಸ್. ಸೊ ಡ್ಯೂರಿಂಗ್ ಡೇ ಇಟ್ ಈಸ್ ಓಪನ್, ಡ್ಯೂರಿಂಗ್ ನೈಟ್ ಇಟ್ ವಿಲ್ ಬಿ ಕ್ಲೋಸ್ಡ್. ಸೊ ಇಲ್ಲಿ ಮೌಂಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಮೈಕ್ರೋಸ್ಕೋಪಲ್ಲಿ ನಮ್ಮ ಕಾಲೇಜಲ್ಲೇ ಮೈಕ್ರೋಸ್ಕೋಪಲ್ಲಿ ಫೋಟೋ ತೆಗೆದಿದ್ದು ಮೊಬೈಲ್ನಲ್ಲಿ, ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ. ಯಾವ್ದಾರ ಒಂದು ಎಪಿಡರ್ಮಲ್ ಪೀಲ್ ತೊಗೊಂಡ್ರೆ ನಿಮ್ಗೆ ಕಾಣುತ್ತೆ. ಸೊ ಇದು ಗಾರ್ಡ್ ಸೆಲ್, ಇದೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಗಾರ್ಡ್ ಸೆಲ್, ಇದು ಗಾರ್ಡ್ ಸೆಲ್. ಇದು ಸ್ಟೋಮ, ದಿಸ್ ಇಸ್ ಸ್ಟೋಮ. ಓಕೆ, ಇದ್ರ ಸುತ್ತಲ ಇರೋವು ಸಬ್ಸಿಡರಿ ಸೆಲ್ಸ್. ಇಲ್ಲಿದ್ದಾವಲ್ಲ, ಇಲ್ಲಿ ಕಾಣಿಸ್ತಿಲ್ಲ ಸಬ್ಸಿಡರಿ ಸೆಲ್ಸ್. ಸೊ ಇನ್ನೊಂದು ಫೋಟೋಗ್ರಾಫ್ನಲ್ಲಿದೆ. ಓಕೆ, ದಿಸ್ ಈಸ್ ದ ಸಬ್ಸಿಡರಿ ಸೆಲ್ಸ್. ಇವೆಲ್ಲ ಸಬ್ಸಿಡರಿ ಸೆಲ್ಸ್ಗಳಿವು, ಇದು. ಸೊ ಇದು ಗಾರ್ಡ್ ಸೆಲ್, ಇದು ಸ್ಟೋಮ ನೋಡಿ. ಇಲ್ಲಿ ಕಾಣುತ್ತೆ, ಇದು ಟ್ರೈಕೋಮ್ಸ್ ಇದು ನೋಡಿ, ಮಲ್ಟಿಸೆಲ್ಲರ್ ಟ್ರೈಕೋಮ್ಸ್. ಇದು ಎಪಿಡರ್ಮಲ್ ಹೇರ್ಸ್, ಇದು ಎಪಿಡರ್ಮಲ್ ಲೀಫ್ ಎಪಿಡರ್ಮಲ್ ಹೇರ್ಸ್ ಅದು. ಸೊ ಈ ಥರ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಸೊ ಆನ್ಸರ್ ಈಸ್ ವಾಟ್, ದ ಗಾರ್ಡ್ ಸೆಲ್ಸ್. ಸೊ ಹಿಯರ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲೂ ಸಹ ಬಿ ಬಂತು ಆನ್ಸರ್, ಇಲ್ಲೂ ಸಹ ಬಿ ಬಂತು. ಅಂಚಿಮಿಂಚಿ ಮಾಡೋರಿಗೆ ಒಂದೊಂದ್ಸಲ ಅದೃಷ್ಟ ಇದ್ದರೆ ಬರುತ್ತೆ, ಆದರೆ ಚೇಂಜ್ ಆಗುತ್ತೆ. ಸೊ ಸೆಟ್ಟಲ್ಲೆಲ್ಲ ಅಂಚಿಮಿಂಚಿ ನಡೆಯೋದಿಲ್ಲ. ನೆಕ್ಸ್ಟು ಕ್ವಶನ್ 77ರಲ್ಲಿ, ದ ಲೇಯರ್ ಬಿಲೋ ದ ಎಪಿಡರ್ಮಿಸ್ ಇನ್ ಎ ಡೈಕಾಟ್ ಸ್ಟೆಮ್ ಜನರಲಿ ಕಂಟೈನ್ಸ್ ಕೋಲಂಕ್ರಮಲ್ ಸೆಲ್ಸ್ ದಟ್ ಪ್ರೊವೈಡ್ ಮೆಕ್ಯಾನಿಕಲ್ ಸೆಲ್ಸ್. ಯಾವುದು ಕೋಲಂಕ್ರಮಲ್ ಸೆಲ್ಸಲ್ಲಿ ಎಲ್ಲಿರುತ್ತೆ, ಯಾವ ಎಪಿಡರ್ಮಿಸಿನ ಯಾವ ಭಾಗದಲ್ಲಿ ಅಂದರೆ ಕಾರ್ಟೆಕ್ಸು, ಹೈಪೋಡರ್ಮಿಸು, ಎಂಡೋಡರ್ಮಿಸು, ಪೆರಿಸಿಕಲ್, ಇವೆಲ್ಲ ಲೇಯರ್ಸು. ಯಾವ್ದಾದ್ರು TS ಆಫ್ ಡೈಕಾಟ್ ಸ್ಟೆಮ್ ತೊಗೊಂಡ್ರೆ ಇವೆಲ್ಲ ಲೇಯರ್ಸ್ ಬರುತ್ತೆ. ಎಲ್ಲ ಲೇಯರ್ಸ್ಗಳಿಗೂ ಒಂದೊಂದು ಹೆಸರಿಟ್ಟಿದ್ದಾರೆ, ಯಾಕಂದರೆ ಯುನೀಕ್ ಸೆಲ್ಸ್ಗಳಿರುತ್ತೆ. ಆ ಸೆಲ್ಸ್ನ ಐಡೆಂಟಿಫೈ ಮಾಡೋದು. ಹೈಪೋ ಅಂತಂದರೆ ಕೆಳಗೆ, ಡರ್ಮಿಸ್ ಅಂದರೆ ಲೇಯರ್, ಡರ್ಮ ಅಂದರೆ ಸ್ಕಿನ್ ಕೆಳಗೆ. ಸೊ ಪ್ಲಾಂಟಿನ ಸ್ಕಿನ್ ಅಂದರೆ ಯಾವುದು, ಪ್ಲಾಂಟಿನ್ ಸ್ಕಿನ್ ಅಂದರೆ ಎಪಿಡರ್ಮಿಸ್. ಆ ಎಪಿಡರ್ಮಿಸಿನ ಕೆಳಗಿರೋ ಅಂತ ಹೈಪೋಡರ್ಮಿಸ್. ಸೊ ನಮಗೆಲ್ಲ ಇಂಜೆಕ್ಷನ್ ಕೊಡ್ತಾರಲ್ಲ, ಹೈಪೋಡರ್ಮಲ್ ಇಂಜೆಕ್ಷನ್ ಅಂದರೆ ಸ್ಕಿನ್ ಕೆಳಗೆ ಕೊಡ್ತಾರೆ ಇಂಜೆಕ್ಷನ್. ಸೊ ಅದಕ್ಕೆ ಹೈಪೋಡರ್ಮಿಸ್. ಸೊ ಆನ್ಸರ್ ಈಸ್ ಬಿ ನೋಡಿ. ಇಲ್ಲೂ ಸಹ ಆನ್ಸರ್ ಬಿ ಬಂತು. ಇಲ್ಲಿ ನೋಡಿ, ನಿಮಗೆ ಟೆಕ್ಸ್ಟ್ ಬುಕ್ಕಿನ ಪೇಜ್ ನಂಬರ್ 75ರಲ್ಲಿ ಗೊತ್ತಾಗುತ್ತೆ ಆನ್ಸರು. ಸೊ ಇಲ್ಲಿ ಕಾಣಿಸುತ್ತೆ ನೋಡಿ ಟೆಕ್ಸ್ಟ್ ಬುಕ್ಕಿನ. ಸೊ ಇದು ಎಪಿಡರ್ಮಿಸ್ ಬರುತ್ತೆ, ಎಪಿಡರ್ಮಿಸ್ ಕೆಳಗೆ ಹೈಪೋಡರ್ಮಿಸ್ ಬರುತ್ತೆ, ಅದು ಕೋಲಂಕ್ರಮಿಂದ ಮಾಡಲ್ಪಟ್ಟಿರುತ್ತೆ.
ಆಮೇಲೆ ಕಾಟೆಕ್ಸ್ ಬರುತ್ತೆ, ಅದು ಸಹ ಪ್ಯಾರೆನ್ಕೈಮಾದಿಂದ ಮಾಡಲ್ಪಟ್ಟಿರುತ್ತೆ. ಆಮೇಲೆ ಇನ್ನೊಂದು ಲೇಯರ್ ಬರ್ತಾ ಇದೆ ಇಲ್ಲಿ, ಈ ಲೇಯರ್ಗೆ ನಾವು ಎಂಡೋಡರ್ಮಿಸ್, ಒಳಗೆ ಇನ್ನೊಂದು ಲೇಯರ್ ಬರುತ್ತೆ, ಅದು ಸ್ಟೀಲಾರ್ಗೆ ಔಟರ್ ಮೋಸ್ಟ್ ಲೇಯರ್, ಅದಕ್ಕೆ ಎಂಡೋಡರ್ಮಿಸ್ ಅಂತೀವಿ. ಇದೆಲ್ಲ ಯಂಗ್ ಸ್ಟೆಮಲ್ಲಿ ಮಾತ್ರ ನಮಗೆ ಕಾಣುತ್ತೆ. ಅದಾದಮೇಲೆ ಕೆಳಗೆ, ಅದ್ರ ಕೆಳಗೆ ನಮಗೆ ಪೆರಿಸೈಕಲ್ ಬರುತ್ತೆ. ಇಲ್ಲಿ ಸ್ಕ್ಲೆರೆಂಕೈಮಾ ಪೆರಿಸೈಕಲ್. ಇದು ಪೆರಿಸೈಕಲ್ ಆದಮೇಲೆ ನಮಗೆ ಫ್ಲೋಯಮ್ ಬರುತ್ತೆ. ಫ್ಲೋಯಮ್ ಆದಮೇಲೆ ಕೇಂಬಿಯಮ್, ಕೇಂಬಿಯಮ್ ಆದಮೇಲೆ ಝೈಲಮ್ ಬರುತ್ತೆ. ಸೊ ಕೇಂಬಿಯಮ್ ಈಗ ಮೆಟಾಝೈಲಮ್ ಪಕ್ಕದಲ್ಲೇ ಕೇಂಬಿಯಮ್ ಇರುತ್ತೆ. ಸೊ ಅದು ನೀವು ಗುರುತಿಸ್ಕೋಬೋದು. ಸೊ ಅದೆಲ್ಲ ಝೈಲಮ್, ಪ್ರೋಟೋಝೈಲಮ್ ಆಗುತ್ತೆ. ಪ್ರೋಟೋಝೈಲಮ್ ಆದಮೇಲೆ ನಮಗೆ ಅದು ಸಹ ಪ್ಯಾರೆನ್ಕೈಮಾ ಸೆಲ್ಸು ಪಿತ್ ಬರುತ್ತೆ. ಸೊ ಇದನ್ನು ಫೋಟೋಗ್ರಾಫ್ ತೊಗೊಂಡಿದ್ದೀನಿ. ಈ ಫೋಟೋಗ್ರಾಫ್ನಲ್ಲಿ ಯಾವುದಿದು ಪಾರ್ಥೇನಿಯಂ ನೋಡಿದರೆ ಕಾಂಗ್ರೆಸ್ ಗಿಡ ಅಂತಾರೆ, ಪಾರ್ಥೇನಿಯಂ. ಸೊ ಇಲ್ಲಿ ನೋಡಿ, ಇದು ಟ್ರೈಕೋಮ್ ಕಾಣುತ್ತೆ. ದಿಸ್ ಇಸ್ ಟ್ರೈಕೋಮ್. ಇದು TS ಆಫ್ ಪಾರ್ಥೇನಿಯಂ ಸ್ಟೆಮ್. ಸೊ ಇಲ್ಲಿ ನಮಗೆ ಇದು ಎಪಿಡರ್ಮಿಸ್ ಆಗಿ ಕಾಣುತ್ತೆ. ದಿಸ್ ಇಸ್ ದ ಎಪಿಡರ್ಮಿಸ್. ಅದಾದಮೇಲೆ ನಮಗೆ ಈ ಹೈಪೋಡರ್ಮಿಸ್ ಇದೆಯಲ್ಲ, ಈ ಹೈಪೋಡರ್ಮಿಸ್ಸು ಇದು ಪ್ಯಾರೆನ್ಕೈಮಾಟಸ್ ಕೋಲೆನ್ಕೈಮಾಟಸ್ ಹೈಪೋಡರ್ಮಿಸ್. ಇಲ್ಲಿ ನೋಡಿ, ಇದು ಕೋಲೆನ್ಕೈಮಾ, ಇದೆಲ್ಲ ಪೆಕ್ಟಿನ್ ಲೇಯರ್. ಇದೊಂದು ಪೆಕ್ಟಿನ್ ಲೇಯರು, ಇದೊಂದು ಪೆಕ್ಟಿನ್ ಲೇಯರ್ ಕಾಣಿಸ್ತಾ ಇದೆ. ನೀವು ಆ ಸೆಕ್ಷನ್ ತೆಗೆದೇ ಸ್ಯಾಫ್ರನ್ ಸ್ಟೇನ್ ಹಾಕಿದ್ರೆ ಕ್ಲೀನಾಗಿ ಕಾಣುತ್ತೆ. ಇದೆಲ್ಲ ಇದು ಲೇಯರ್. ಈ ಬ್ರೆಡ್ ಜಾಮ್ ಹಚ್ದಂಗೆ, ಯಾಕಂದರೆ ಇಟ್ ಈಸ್ ಎ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ. ಇದು ಬದುಕಿರಬೇಕು, ಜೊತೆಗೆ ಸಪೋರ್ಟ್ ಕೊಡಬೇಕು. ಸೊ ಇದೆಲ್ಲೆಲ್ಲಿರುತ್ತೆ, ಬಳ್ಳಿಗಳಲ್ಲಿರುತ್ತೆ, ಫ್ರೂಟಿನ ತೊಟ್ಟುಗಳಲ್ಲಿರುತ್ತೆ. ಈ ಮಾವಿನಕಾಯಿ ತೊಟ್ಟು, ಕುಂಬಳಕಾಯಿ ತೊಟ್ಟು ಅಂಥ ಕಡೆ ಎಲ್ಲ ಇದು ವೇರ್ ದ ಪ್ಲಾಂಟ್ಸ್ ನೀಡ್ಸ್ ದಿ ಮೋರ್ ಸ್ಟ್ರೆಂತ್ ಆ್ಯಂಡ್ ಪವರ್. ಸೊ ಅಲ್ಲಿ ತಗೊಳುತ್ತೆ. ಸೊ ಇದೆಲ್ಲ ಸ್ಕ್ಲೆರೆಂಕೈಮಾ ಮೇಲೆ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ. ಓಕೆ. ಸೊ ಅದಾದಮೇಲೆ ಕೋಲೆನ್ಕೈಮಾ ಆದಮೇಲೆ ಕಾಟೆಕ್ಸ್ ಬಂತು. ಕಾಟೆಕ್ಸ್ ಆದಮೇಲೆ ಇದು ನೋಡಿ, ಇದು ಎಂಡೋಡರ್ಮಿಸ್. ಎಂಡೋಡರ್ಮಿಸ್ ಆದಮೇಲೆ ಇದು ಪೆರಿಸೈಕಲ್ ಬರುತ್ತೆ. ಸೊ ಇದರಲ್ಲಿ ಡೈಕಾಟಲ್ ಸಾಮಾನ್ಯವಾಗಿ ಇದು ಬಂಡಲ್ ಕ್ಯಾಪು, ಇದು ಸ್ಕ್ಲೆರೆಂಕೈಮಾ ಆಗಿರುತ್ತೆ. ಅದಾದಮೇಲೆ ಇದು ಫ್ಲೋಯಮ್. ಫ್ಲೋಯಮ್. ಇಲ್ಲಿ ಕಾಣಿಸ್ತಿದೆ ನೋಡಿ, 3 ಇಂದ 4 ಲೇಯರ್ ಕಾಣಿಸ್ತಾ ಇದೆ. ಇದು ಕೇಂಬಿಯಮ್. ಇದು ಕೇಂಬಿಯಮ್. ಸೊ ದಿಸ್ ಈಸ್ ದ ಮೆಟಾಝೈಲಮ್. ಇದು ಕಾಣಿಸ್ತಿದೆಯಲ್ಲ, ಇದು ಮೆಟಾಝೈಲಮ್. ಇದು ಸಹ ಮೆಟಾಝೈಲಮ್. ಇಲ್ಲಿ ಇದೆಯಲ್ಲ, ಇದು ಪ್ರೋಟೋಝೈಲಮ್. ಸೊ ಇದು ಪಿತ್. ಸೊ ಈ ಥರ ನೀವು ಲೇಯರ್ಸ್ಗಳನ್ನು ಕ್ಲಾಸಲ್ಲಿ ಮೌಂಟ್ ಮಾಡಿಕೊಟ್ಟಾಗ ನೋಡಿದಾಗ ಎಲ್ಲ ಲೇಯರ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ರೆ ಈ ಒಂದು ಪ್ರಶ್ನೆನ ಸುಲಭವಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಅದೇ ಸ್ಲೈಡ್ ಇದೆ, ಕಾಣಿಸುತ್ತೆ ನಿಮಗೆ. ಇಲ್ಲೂ ಸಹ ಡಿಸ್ಟಿಂಕ್ಟ್ ಲೇಯರ್ ಕಾಣುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಕೋಲೆನ್ಕೈಮಾ ಸೆಲ್ಸ್ಗೆಲ್ಲ ಇದೆಲ್ಲ ಪೆಕ್ಟಿನ್ ಲೇಯರ್ ಇರುತ್ತೆ. ಇಟ್ ಗಿವ್ಸ್ ಎನ್ ಅಡಿಷನಲ್ ಸೆಗ್ಮೆಂಟ್. ಸೊ ಇದು ಹೈಪೋಡರ್ಮಿಸ್, ಕೋಲೆನ್ಕೈಮಾ ಅಂಡ್ ದಿಸ್ ವಿಲ್ ಬಿ ದ ಕಾರ್ಟೆಕ್ಸ್. ನೋಡಿ, ಇಲ್ಲಿ ಕಾಣುತ್ತೆ ಎಂಡೋಡರ್ಮಲ್ ಸೆಲ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಎಂಡೋಡರ್ಮಿಸ್. ಇದು ಪೆರಿಸೈಕಲ್, ಸ್ಕ್ಲೆರೆಂಕೈಮಾಟಸ್ ಪೆರಿಸೈಕಲ್, ಬಂಡಲ್ ಕ್ಯಾಪ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಈಸ್ ದ ಫ್ಲೋಯಮ್. ಇದು ಕೇಂಬಿಯಮ್. ಇದು ಮೆಟಾಝೈಲಮ್. ಸೊ ಈ ಥರ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ರೆ ಬರುತ್ತೆ. ನೋಡಿ, ಇಲ್ಲಿ ಕ್ಲೋರೆನ್ಕೈಮಾ ಇರುತ್ತೆ. ಸೊ ಇದು ನೀವು TS ಆಫ್ ಪಾರ್ಥೇನಿಯಂ ಸ್ಟೆಮ್ ತೆಗೆದ್ಬಿಟ್ರೆ ನಿಮ್ಗೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಲ್ಸ್ಗಳು ನೋಡ್ಬೋದು. ಇದು ಎಪಿಡರ್ಮಲ್ ಸೆಲ್ ಆಯಿತು, ಇದು ಕೋಲೆನ್ಕೈಮಾ ಆಯಿತು, ಪ್ಯಾರೆನ್ಕೈಮಾ ಆಯಿತು, ಆಮೇಲೆ ಇದು ಕ್ಲೋರೆನ್ಕೈಮಾ ಆಯಿತು. ಇದು ಸಹ ಇದು ಪ್ಯಾರೆನ್ಕೈಮಾ, ಇದು ಸ್ಕ್ಲೆರೆನ್ಕೈಮಾ. ಎಲ್ಲ ಸೆಲ್ಸ್ಗಳು ನಮಗೆ ಒಂದೇ ಸ್ಲೈಡ್ನಲ್ಲಿ ಸಿಗುವಂಥ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ಇದಕ್ಕೆ ಆನ್ಸರು ಹೈಪೋಡರ್ಮಿಸ್. ಸೊ ಕೋಲೆನ್ಕೈಮಾ ಸಾಮಾನ್ಯವಾಗಿ ಎಲ್ಲಿರುತ್ತೆ? ಹೈಪೋಡರ್ಮಿಸಲ್ಲಿರುತ್ತೆ. ನೆಕ್ಸ್ಟ್ ಒಂದು 78ನೇ ಪ್ರಶ್ನೆ. ಸ್ಟೇಟ್ಮೆಂಟ್ 1. Poikilothermic animals do not have constant body temperature, varies with the temperature of the environment. ಅಂದರೆ ಪೈಕಿಲೋಥರ್ಮಿಕ್ ಅನಿಮಲ್ಸು ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕಾಗಲ್ಲ. ವಾತಾವರಣದಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಅಂದರೆ ಅವುಗಳ ಬಾಡಿ ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟು, ಫ್ರಾಕ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಅವು ತಣ್ಣ ರಕ್ತಗಿನ ಪ್ರಾಣಿ. ಅವು ಮುಟ್ಟಿದ್ರೆ ತಣ್ಣಗಿರುತ್ತೆ.
ಸೊ ಕಪ್ಪೆ ಹಾವೆಲ್ಲ ಹಾವರಾಣಿ ಅವೆಲ್ಲ ಮುಟ್ಟಿದ್ರೆ ತಣ್ಣಗಿರುತ್ತೆ. ಸೊ ಎರಡೂ ಸರಿ ಅನಿಸುತ್ತೆ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ಸೊ ಇಲ್ಲಿ ಆನ್ಸರ್ ಎ ಆಯಿತು. ಸೊ ಇದಕ್ಕೆ ಪೇಜ್ ನಂಬರ್ 18ನಲ್ಲಿದೆ, ಇಲ್ಲಿ ಕಾಣಿಸುತ್ತೆ ನೋಡಿ. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆರ್ ಪೈಕ್ಯುಲೋಥರ್ಮಸ್. ದೇ ಡು ನಾಟ್ ಹ್ಯಾವ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ದೇರ್ ಬಾಡಿ ಟೆಂಪರೇಚರ್ ವೇರೀಸ್ ವಿತ್ ದ ಟೆಂಪರೇಚರ್ ಆಫ್ ದಿ ಎನ್ವಿರಾನ್ಮೆಂಟ್. ಸೊ ಅದು ಕಪ್ಪೆ. ಪೇಜ್ ನಂಬರ್ 80ರಲ್ಲಿ. ಸೊ ಇದೇನಾಗುತ್ತೆ, ಈ ಟೆಸ್ಟಲ್ಲಿ ನೀವು ಪ್ರತಿಯೊಂದು ಪೇಜನ್ನು ನೀವು ನೋಡೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಪರಿಚಯ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಟೆಸ್ಟ್ಗಳಲ್ಲಿ ಒಳ್ಳೊಳ್ಳೆ ಮಾರ್ಕ್ಗಳನ್ನು ತಗೊಳ್ಳಿ. ಶಿವಮೊಗ್ಗ ಜಿಲ್ಲೆಗೆ ಒಳ್ಳೆ ಹೆಸರು ತೊಗೊಂಡ್ಬರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಮುಂದಿನ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಕ್ವಶನ್ ನಂಬರ್ 79. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಲ್ ಆರ್ಗನೈಲ್ ಈಸ್ ನಾಟ್ ಕಮ್ ಅಂಡರ್ ಎಂಡೋಮೆಂಬ್ರೇನ್ ಸಿಸ್ಟಮ್? ಫಸ್ಟ್ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಏನು ನೋಡೋಣ. ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಯಾವ ಆರ್ಗನೈಲ್ಸು ಅಥವಾ ಯಾವ ಸ್ಟ್ರಕ್ಚರು ಪ್ರೋಟೀನ್ ಇಂದು ಸಿಂಥಸಿಸ್ಸು, ಪ್ಯಾಕೇಜಿಂಗು ಅಥವಾ ಟ್ರಾನ್ಸ್ಪೋರ್ಟೇಷನ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೋ ಅದನ್ನು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿರೋ ಆಪ್ಷನ್ನಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಅಪರೇಟಸ್, ಲೈಸೋಸೋಮ್ಸ್ ಇವಿಷ್ಟು ಪ್ರೋಟೀನ್ ಸಿಂಥಸಿಸ್ ಆಗಿರ್ಬೋದು ಅಥವಾ ಪ್ರೋಟೀನನ್ನ ಪ್ಯಾಕೇಜಿಂಗ್ ಮಾಡೋದಾಗಿರ್ಬೋದು ಅಥವಾ ಪ್ರೋಟೀನ್ ಟ್ರಾನ್ಸ್ಪೋರ್ಟ್ ಬೇರೆ ಬೇರೆ ಸೆಲ್ಲಿನ ಬೇರೆ ಬೇರೆ ಪಾರ್ಟ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದಾಗಿರ್ಬೋದು ಅದ್ರ ಕೆಲಸ ಮಾಡುತ್ತೆ. ಆದ್ರಿಂದ ಇವೆಲ್ಲವೂ ಯಾವ್ದಾವುದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸು, ಲೈಸೋಸೋಮ್ಸು, ವ್ಯಾಕ್ಯೂಲು ಇವಿಷ್ಟು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಆದರೆ ಮೈಟೋಕಾಂಡ್ರಿಯಾದ ಕೆಲಸ ಪ್ರೋಟೀನ್ ಇಂದ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಸಿಂಥಸಿಸ್ ಆಗಿರ್ಬೋದು ಅಲ್ಲ, ಅದ್ರದ್ದು ಎನರ್ಜಿ ಪ್ರೊಡಕ್ಷನ್ನು. ಆದ್ರಿಂದ ಪ್ರೋಟೀನ್ ಮೈಟೋಕಾಂಡ್ರಿಯಾ ಇಸ್ ನಾಟ್ ದಿ ಮೆಂಬರ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ನೆಕ್ಸ್ಟ್, ಮ್ಯಾಚ್ ದಿ ಕಾಲಮ್, ಐಡೆಂಟಿಫೈ ದಿ ಕರೆಕ್ಟ್ ಆಪ್ಷನ್ಸ್. ಕಾಲಮ್ ಫಸ್ಟ್ ಅಲ್ಲಿ ಇಲ್ಲಿ ಬೇರೆ ಬೇರೆ ಸೆಲ್ ಆರ್ಗನೈಲ್ಸ್ ಇದೆ. ಸೆಕೆಂಡ್ ಅಲ್ಲಿ ಅದ್ರದ್ದು ಡಿಸ್ಕ್ರಿಪ್ಷನ್ಸ್ ಇದೆ. ಓಕೆ, ಫಸ್ಟ್ ಒನ್ ಥೈಲಕಾಯ್ಡ್. ಥೈಲಕಾಯ್ಡ್ is a disc-shaped structure present inside the chloroplast. ಕ್ಲೋರೋಪ್ಲಾಸ್ಟ್ ಅಲ್ಲಿ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಇರುತ್ತೆ, ಒಳಗಡೆ ಸ್ಟ್ರೋಮಾ ಇರುತ್ತೆ. ಆ ಸ್ಟ್ರೋಮಾದಲ್ಲಿ ಈ ತರ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಪೈಲ್ ಆಫ್ ಪ್ಯಾಂಡ್ ಲೈಕ್ ಸ್ಟ್ರಕ್ಚರ್, ಇದನ್ನು ಗ್ರಾನ ಅಂತೀವಿ. ಇದ್ರ ಒಳಗಿರೋಂಥ ಇಂಡಿವಿಜುವಲ್ ಯೂನಿಟ್ ನ ಥೈಲಕಾಯ್ಡ್ ಅಂತೀವಿ. ಸೊ ದ ಥೈಲಕಾಯ್ಡ್ ಈಸ್ ಫ್ಲಾಟ್ ಮೆಂಬ್ರೇನಸ್ ಸ್ಯಾಕ್ಸ್ ಇನ್ ಸ್ಟ್ರೋಮಾ. ಎರಡನೇದು ಕ್ರಿಸ್ಟೆ. ಕ್ರಿಸ್ಟೆನ ನಾವು ಮೈಟೋಕಾಂಡ್ರಿಯಾದಲ್ಲಿ ನೋಡ್ತೀವಿ. ಮೈಟೋಕಾಂಡ್ರಿಯಾದಲ್ಲಿ ಔಟರ್ ಮತ್ತು ಇನ್ನರ್ ಎರಡು ಮೆಂಬ್ರೇನ್ ಇರುತ್ತೆ. ಇನ್ನರ್ ಮೆಂಬ್ರೇನ್ ಒಳಗಡೆ ಫೋಲ್ಡ್ ಆಗಿರುತ್ತೆ. ಈ ತರ ಇನ್ನರ್ ಫೋಲ್ಡಿಂಗ್ ಆಗಿ ಇಟ್ ಅಪಿಯರ್ ಲೈಕ್ ಎ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಈ ಇನ್ಫೋಲ್ಡಿಂಗ್ ಅನ್ನು ನಾವೇನ್ ಕರಿತೀವಿ, ಕ್ರಿಸ್ಟೆ ಅಂತ ಕರಿತೀವಿ. ಇನ್ಫೋಲ್ಡಿಂಗ್ಸ್ ಇನ್ ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಸಿಸ್ಟರ್ನೆ. ಸಿಸ್ಟರ್ನೆ ಇದನ್ನ ನಾವು ಯೂಶುವಲಿ ನೋಡೋದು ಎಲ್ಲಿ ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿ. ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿ ಈ ಸ್ಯಾಕ್-ಲೈಕ್ ಸ್ಟ್ರಕ್ಚರ್ ಆರ್ ಅರೇಂಜ್ ಒನ್ ಅಬೌವ್ ದಿ ಅನದರ್. ಆ ಸ್ಯಾಕ್-ಲೈಕ್ ಸ್ಟ್ರಕ್ಚರ್ ಅನ್ನ ನಾವು ಸಿಸ್ಟರ್ನಿ ಅಂತ ಕರಿತೀವಿ. ಅದು ಮುಂದಿನ ಕ್ವಶನ್ ಅಲ್ಲಿ ಆ ಡಯಾಗ್ರಾಮ್ ನೋಡ್ತೀವಿ. ಕ್ರೊಮ್ಯಾಟಿನ್. ಕ್ರೊಮ್ಯಾಟಿನ್ ಇಸ್ ಅ ಪಾರ್ಟ್ ಆಫ್ ಕ್ರೋಮೋಸೋಮ್. ಕ್ರೋಮೋಸೋಮ್ ಅಲ್ಲಿ DNA ಫೈಬರ್ ಲೈಕ್ ಅರೇಂಜ್ಮೆಂಟ್ ಆಗಿರುತ್ತೆ. ಅದನ್ನು ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ನೆಕ್ಸ್ಟ್, ಇಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ ಗಾಲ್ಗಿ ಕಾಂಪ್ಲೆಕ್ಸ್ ಬಗ್ಗೆ ನೋಡೋಣ. In Golgi complex, cisternae are concentrically arranged near the nucleus with a distinct convex cis and forming phase. ಗಾಲ್ಗಿ ಕಾಂಪ್ಲೆಕ್ಸ್ ನ್ಯೂಕ್ಲಿಯಸ್ ಹತ್ರ ಇರುತ್ತೆ. ಅದು ಕಾನ್ಸೆಂಟ್ರಿಕ್ ಆಗಿ ಅರೇಂಜ್ ಆಗಿರುತ್ತೆ. ಅಂದ್ರೆ ನ್ಯೂಕ್ಲಿಯಸ್ ಇನ್ ಒಂದ್ರ ಮೇಲೆ ಒಂದು ಲೇಯರ್ ಬೈ ಲೇಯರ್ ಅರೇಂಜ್ ಆಗಿರುತ್ತೆ. ಅದರಲ್ಲಿ ಎರಡು ಫೇಸ್ ಇರುತ್ತೆ. ಒಂದು ಸಿಸ್ ಫೇಸ್ ಅಂತೀವಿ, ಇನ್ನೊಂದು ಫಾರ್ಮಿಂಗ್ ಫೇಸ್ ಅಥವಾ ಟ್ರಾನ್ಸ್ ಫೇಸ್ ಅಂತ ಕೂಡ ಕರಿತೀವಿ. ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಇನ್ ಗಾಲ್ಗಿ ದ ಕಾನ್ಕೇವ್ ಸರ್ಫೇಸ್ ಈಸ್ ಕಾಲ್ಡ್ ಟ್ರಾನ್ಸ್ ಆರ್ ಮೆಚೂರಿಂಗ್ ಫೇಸ್. ಎಸ್, ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ಕರೆಕ್ಟ್. ಒಂದು ಫೇಸ್ ಅನ್ನ, ಕಾನ್ವೆಕ್ಸ್ ಫೇಸ್ ಅನ್ನ ನಾವು ಸಿಸ್ ಫೇಸ್ ಅಥವಾ ಫಾರ್ಮಿಂಗ್ ಫೇಸ್ ಅಂತೀವಿ. ಕಾನ್ಕೇವ್ ಫೇಸ್ ಅನ್ನ ಟ್ರಾನ್ಸ್ ಫೇಸ್ ಅಥವಾ ಮೆಚೂರಿಂಗ್ ಫೇಸ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಸ್ಟೇಟ್ಮೆಂಟ್ 1 ಇಸ್ ಟ್ರೂ, ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಇದಲ್ಲ, ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ, ಸರಿಯಾಗಿದೆ.
ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್. ಈ ಸ್ಟೇಟ್ಮೆಂಟ್ ಕೂಡ ರಾಂಗು. ಸೊ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಇದು ಕೂಡ ಅಲ್ಲ. ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಸೊ ನೋಡಿ, ಇಲ್ಲಿ ಇದು ಗಾಲ್ಗಿ ಕಾಂಪ್ಲೆಕ್ಸಿನ ಡಯಾಗ್ರಾಮ್. ಇಲ್ಲಿ ನೋಡಿ, ಇದು ಕಾನ್ವೆಕ್ಸ್ ಫೇಸು, ಇದನ್ನು ನಾವು ಸಿಸ್ ಫೇಸ್ ಅಂತ ಕರಿತೀವಿ. ಕಾನ್ಕೇವ್ ಫೇಸು, ಇದನ್ನ ಟ್ರಾನ್ಸ್ಫೇಸ್ ಅಂತ ಕರಿತೀವಿ. Which of the following statement are correct for polysaccharide? Students, ನಮ್ಗೆ ಗೊತ್ತು ಪಾಲಿಸ್ಯಾಕರೈಡ್ ಅಂದ್ರೆ ಇಟ್ ಇಸ್ ದಿ ಲಾಂಗ್ ಚೈನ್ ಮೇಡ್ ಅಪ್ ಆಫ್ monosaccharides. Polysaccharide ಅಂದ್ರೆ ಒಂದು ಪಾಲಿಮರ್. The polysaccharides are found as a part of acid soluble insoluble pellets. Normally polysaccharide ಸ್ಟಾರ್ಚ್ ಇರ್ಬೋದು, ಗ್ಲೈಕೋಜಿನ್ ಇರ್ಬೋದು, ಅಥವಾ ಇನ್ಯುಲಿನ್, ಅದು ಈಸಿಯಾಗಿ ಆಸಿಡ್ ಅಲ್ಲಿ ಸಾಲ್ಯೂಬಲ್ ಆಗಲ್ಲ. ಎರಡನೇದು, ದೀಸ್ ಆರ್ ಲಾಂಗ್ ಚೈನ್ಸ್ ಆಫ್ ಶುಗರ್ಸ್. ಹೌದು, ಪಾಲಿಸ್ಯಾಕರೈಡ್, ಸ್ಯಾಕರೈಡ್ ಅಂದ್ರೆ ಶುಗರ್, ಪಾಲಿಸ್ಯಾಕರೈಡ್ ಅಂದ್ರೆ ಬೇರೆ ತುಂಬಾ ಶುಗರ್ ಮಾಲಿಕ್ಯೂಲ್ ಸೇರಿ ಆಗಿರೋಂಥದ್ದನ್ನೇ ನಾವು ಪಾಲಿಸ್ಯಾಕರೈಡ್ ಅಂತ ಕರೆಯೋದು. ದೇ ಆರ್ ಥ್ರೆಡ್ಸ್ ಕಂಟೈನಿಂಗ್ ಡಿಫರೆಂಟ್ monosaccharide as a building blocks. Yes, polysaccharide is made up of monosaccharide. Fourth option, fourth statement. Cellulose is a homopolysaccharide consisting of only one type of monosaccharide, that is fructose. ಈ ಸ್ಟೇಟ್ಮೆಂಟ್ ಅಲ್ಲಿ most of the statement is correct except the monomer, that is fructose. Cellulose is made up of glucose, not fructose. The option B, all are correct except fourth one. See this one. Next question. Name the abundant protein in animal world. First one, Rubisco, glycogen, collagen, cellulose. Rubisco is abundant protein in plant world. Next, glycogen, this is not protein. Next, cellulose, it is not protein. Glycogen and cellulose are carbohydrates. Collagen, this is the protein found in muscles. So the abundant protein in animal world is collagen. Next, given below the representation of certain event of particular stage of cell division, which is the stage? Students, ಇಲ್ಲಿ ಈ ಡಯಾಗ್ರಾಮ್ ಅನ್ನು ಒಂಚೂರು ಗಮನ ಇಟ್ಟು ನೋಡಿ. ಈ ಡಯಾಗ್ರಾಮ್ ಅನ್ನು ನಾವು ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. ಸೊ ಇನ್ ದಿ ಮಿಯೋಸಿಸ್, ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದ್ರೆ ಕ್ರೋಮೋಸೋಮ್ಸ್ ಫ್ರಮ್ ಮೇಲ್ ಪೇರೆಂಟ್ ಅಂಡ್ ಫಿಮೇಲ್ ಪೇರೆಂಟ್ಸ್, ಇವನ್ನ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಈ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಲ್ಲಿ ಈ ಎರಡು ಕ್ರೋಮ್ಯಾಟಿಡ್ಸ್ ಅನ್ನ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಅಂತೀವಿ. ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ದೇ ರ್ಯಾಪ್ ಅರೌಂಡ್ ಈಚ್ ಅದರ್, ಒಂದ್ರ ಮೇಲೆ ಒಂದು ಸುತ್ತಕೊಳ್ಳುತ್ತೆ, ಒಂದು ಎಕ್ಸ್ ಶೇಪ್ಡ್ ಸ್ಟ್ರಕ್ಚರ್ ಮಾಡುತ್ತೆ. ಇದನ್ನ ಕಯಾಸ್ ಅಂತ ಕರಿತೀವಿ. ಈ ಕಯಾಸ ಆದ್ಮೇಲೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಕಟ್ ಆಗಿ ಈ ನ್ಯೂ ಜೆನೆಟಿಕ್ ಮೆಟೀರಿಯಲ್ ಗೆಟ್ ಇಂಟರ್ಚೇಂಜ್ಡ್. ಇಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ಬರುತ್ತೆ. ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ as ಕ್ರಾಸಿಂಗ್ ಓವರ್. ಈ ಯಾವ ಸ್ಟೇಜ್ ಅಲ್ಲಿ ನೋಡ್ತೀವಿ? ಈ ಫಿನಾಮಿನನ್ ನಾವು ನೋಡೋದು ಪ್ಯಾಕೆಟಿನ್ ಸ್ಟೇಜ್. ಪ್ಯಾಕೆಟಿನ್ ಸ್ಟೇಜ್ ಬರೋದು ಯಾವ್ದ್ರಲ್ಲಿ? ಪ್ರೋಫೇಸ್ ಫಸ್ಟ್ ಡ್ಯೂರಿಂಗ್ ಮಿಯೋಸಿಸ್. ಪ್ರೋಫೇಸ್ ಸೆಕೆಂಡ್ ಅಲ್ಲಿ ಈ ತರದ ಕ್ರಾಸಿಂಗ್ ಓವರ್ ಏನೂ ಆಗಲ್ಲ. ಪ್ರೋಫೇಸ್ ಆಫ್ ಮೈಟಾಸಿಸ್ ಅಲ್ಲಿ ಕ್ರಾಸಿಂಗ್ ಓವರ್ ಆಗಲ್ಲ. ಬೋತ್ ಪ್ರೋಫೇಸ್ ಅಂಡ್ ಮೆಟಾಫೇಸ್ ಆಫ್ ಮೈಟೋಸಿಸ್, ಇದರಲ್ಲೂ ಕ್ರಾಸಿಂಗ್ ಓವರ್ ಆಗಲ್ಲ. ಸೊ ದ ಆನ್ಸರ್ ವಿಲ್ ಬಿ ಪ್ರೋಫೇಸ್ ಫಸ್ಟ್ ಆಫ್ ಮಿಯೋಸಿಸ್. Next question. Which of the following statements about ribosome is incorrect? They are found in cytoplasm of all living cells. Yes, ribosomes living cells ಅಲ್ಲಿ ಇರುತ್ತೆ. They are composed of RNA and protein. Yes, they are correct. ಈ ರೈಬೋಸೋಮ್ ಮೇಜರ್ ಆಗಿರೋದೇ ಒಂದು ಪ್ರೋಟೀನ್ ಇಂದ, ಇನ್ನೊಂದು RNA ಇಂದ. They are involved in DNA replication. DNA ರಿಪ್ಲಿಕೇಶನ್ ಅಲ್ಲಿ ರೈಬೋಸೋಮ್ ಇಂದ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ.
ರೈಬೋಸೋಮ್ ಇರೋದು ಸೈಟೋಪ್ಲಾಸಮ್ ಅಲ್ಲಿ, DNA ರಿಪ್ಲಿಕೇಶನ್ ಆಗೋದು ನ್ಯೂಕ್ಲಿಯಸ್ ಅಲ್ಲಿ. Fourth option, they are essential for protein synthesis. Yes, ribosomes are essential for protein synthesis. Out of this four statement, third statement is wrong. Okay, next. During metaphase first, homologous chromosomes align on the equatorial plane. ಯಾವ ತರ? Individually, in pairs, in groups of 4, randomly. ಸೊ ಮೆಟಾಫೇಸ್ ಫಸ್ಟ್ ಅಲ್ಲಿ ಈ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರ್ ಆಗಿರುತ್ತೆ. ಈ ಹೋಮೋಲಾಗಸ್ ಕ್ರೋಮೋಸೋಮ್ ಪೇರ್ ಆಗಿ ಅವೆರಡರ ಮಧ್ಯದಲ್ಲಿ ಸಿನಾಪ್ಟೈಲ್ ಕಾಂಪ್ಲೆಕ್ಸ್ ಇನ್ನೂ ಸರ್ಟೈನ್ ಸಿನಾಪ್ಟೈಲ್ ಕಾಂಪ್ಲೆಕ್ಸ್ ಉಳ್ಕೊಂಡಿರುತ್ತೆ. ಆದ್ರಿಂದ ಅವು ಆಲ್ವೇಸ್ ಇನ್ ಪೇರ್ಸ್, ಇಂಡಿವಿಜುವಲ್ ಇರಲ್ಲ. ಯಾಕಂದ್ರೆ ಸಿನಾಪ್ಟೈಲ್ ಕಾಂಪ್ಲೆಕ್ಸ್ ಕಂಪ್ಲೀಟ್ ಆಗಿ ಅದು ಡಿಸೋಸಿಯೇಟ್ ಆಗಿರಲ್ಲ ಯಾವಾಗ ಮೆಟಾಫೇಸ್ ಫಸ್ಟ್ ಮುಗಿಯಲ್ಲವರೆಗೂ. ಮೆಟಾಫೇಸ್ ಮುಗಿದು ಅನಾಫೇಸ್ ಸ್ಟಾರ್ಟ್ ಆಗಲ್ಲವರೆಗೂ ಸಿನಾಪ್ಟೈಲ್ ಕಾಂಪ್ಲೆಕ್ಸಸ್ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಿರಲ್ಲ. ಆದ್ರಿಂದ ದೇ ರಿಮೈನ್ ಇನ್ ಪೇರ್ಸ್. ಇನ್ ಗ್ರೂಪ್ ಆಫ್ ಫೋರ್ಸ್ ನೋ, ರ್ಯಾಂಡಮ್ಲಿ ಅರೇಂಜ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ದೇರ್ ಆರ್ ಅರೇಂಜ್ ಇಂಡಿವಿಜುವಲಿ, ಇಲ್ಲ ಇಂಡಿವಿಜುವಲಿ ಅರೇಂಜ್ ಆಗಲ್ಲ. ಸೊ ಯಾವಾಗಲೂ ಮೆಟಾಫೇಸ್ ಫಸ್ಟ್ ಅಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಇದೇ ಡಯಾಗ್ರಾಮ್. ಥ್ಯಾಂಕ್ ಯು.